Okay, good morning. ನಿನ್ನೆ ನಾವು ಆಫ್ ಪೇಜ್ ಆರ್ ಆಫ್ ಸೈಟ್ ಆಪ್ಟಿಮೈಸೇಷನ್ ಅಂತಾರೆ ಆ ಟಾಪಿಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದು ಜಸ್ಟ್ ನಾವು ಒಂದು ರೀಕ್ಯಾಪ್ ತರ ಮಾಡೋಣ. ಓಕೆ, ಬಿಫೋರ್ ದಟ್ ಆಫ್ ಪೇಜ್ ಆಪ್ಟಿಮೈಸೇಷನ್ ನಾವು ನಿನ್ನೆ ಎರಡು ಪೆಂಡಿಂಗ್ ಟಾಪಿಕ್ಸ್ ಕಂಪ್ಲೀಟ್ ಮಾಡಿದ್ವಿ. ದಟ್ ಇಸ್ ಯೂಸ್ಡ್ SEO ಅಂತ ಒಂದು ಪ್ಲಗಿನ್. ಓಕೆ, ದಟ್ ಪ್ಲಗಿನ್ is used for writing meta title and description, meta description. Okay, ಇದು ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಡಿಫರೆನ್ಸ್ ಆಗುತ್ತೆ. ನಾರ್ಮಲ್ ಟೈಟಲ್ ಡಿಸ್ಕ್ರಿಪ್ಷನ್ಗೆ ಅಂಡ್ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ಗೆ ತುಂಬಾ ಡಿಫರೆನ್ಸ್ ಇದೆ. ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಯೋಸ್ಟ್ SEO ಅಲ್ಲಂಗೆ ಆಲ್ ಇನ್ ಒನ್ SEO ಪ್ಯಾಕ್ ಅಂತ ಹೇಳಿ ಒಂದು ಪ್ಲಗಿನ್ ಇದೆ. ಅದು ಕೂಡ ಯೂಸ್ ಮಾಡಬಹುದು ಫಾರ್ ರೈಟಿಂಗ್ ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್. ಆಸ್ ಐ ಟೋಲ್ಡ್, ಇದು ಹ್ಯಾಕ್ ಕಾಣಿಸುತ್ತೆ ಅಂದ್ರೆ ಗೂಗಲ್ ನಲ್ಲಿ ಅನ್ನ ಸರ್ಚ್ ಮಾಡಿದಾಗ ಮೆಟಾ ಟೈಟಲ್ ನಮ್ಗೆ ಒಂದು ಬ್ಲಾಗ್ ಒಂದು ಆರ್ಟಿಕಲ್ ಇದ್ದಾಗ ಟೈಟಲ್ ಡಿಸ್ಕ್ರಿಪ್ಷನ್ ಕಾಣಿಸುತ್ತಲ್ವಾ, ಅವೇ ಮೆಟಾ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್. ಅಂಡ್ ಅದು ಕ್ಲಿಕ್ ಮಾಡಿ ನಾವು ಬ್ಲಾಗ್ ಒಳಗೆ ಹೋಗುವಾಗ ಅಂದ್ರೆ ಲೈಕ್ ಆರ್ಟಿಕಲ್ ನಾವು ಓಪನ್ ಮಾಡಿದವಾಗ ಬೇರೆ ಇರ್ಬೋದು. ಓಕೆ, ಸೊ ಮೇನ್ ಕೀವರ್ಡ್ಸ್ ಸ್ಟಫ್ ಮಾಡೋದು ಇರುತ್ತೆ ಇದರಲ್ಲಿ. ಓಕೆ, ಇದೊಂದು. ಆಮೇಲೆ ಗೂಗಲ್ ಸರ್ಚ್ ಕನ್ಸೋಲ್, ಅದೊಂದು ಟೂಲ್. ಗೂಗಲ್ ನಮ್ಗೆ ಕೊಟ್ಟಿರೋ ಫ್ರೀ ಟೂಲ್ ಇದು. ಸೊ ಇದರಲ್ಲಿ ದಿಸ್ ಇಸ್ ಯೂಸ್ ಟು ಸಬ್ಮಿಟ್ ಯುವರ್ ವೆಬ್ಸೈಟ್ ಟು ಗೂಗಲ್. ಓಕೆ, ಗೂಗಲ್ಗೆ ನಿಮ್ ವೆಬ್ಸೈಟ್ ಸಬ್ಮಿಟ್ ಮಾಡೋ ಪ್ರೊಸೀಜರ್ ಇದು. ಸೊ ಜಸ್ಟ್ ನಿಮ್ ಇಮೇಲ್, ನಿಮ್ಮ ವೆಬ್ಸೈಟ್ ಅಂದ್ರೆ ನಿಮ್ ಜಿಮೇಲ್ ಇಂದ ಸೈನ್ ಇನ್ ಆಗ್ಬಿಟ್ರೆ ಒಂದು ಅಕೌಂಟ್ ಓಪನ್ ಆಗುತ್ತೆ. ನಿಮ್ಮ ವೆಬ್ಸೈಟ್ URL ಬಂದ ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು. ಅವಾಗ ಅದೊಂದು ಕೋಡ್ ಕೊಡುತ್ತೆ. ಓಕೆ, ಆ ಕೋಡ್ ನ ನೀವು ಹೆಡ್ ಸೆಕ್ಷನ್ ನಲ್ಲಿ ಪೇಸ್ಟ್ ಮಾಡ್ಬೇಕು ಅಷ್ಟೇ. ಆದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಅವಾಗ ನಿಮ್ ವೆಬ್ಸೈಟ್ ಆಲ್ರೆಡಿ ಸಬ್ಮಿಟ್ ಮಾಡಿದಂಗ ಅರ್ಥ. ಸೊ ನೀವು ಒಂದೊಂದು ಆರ್ಟಿಕಲ್ ಬರ್ದವಾಗ ಅದರ URL ತಗೊಂಡು ಅಲ್ಲಿ ಪೇಸ್ಟ್ ಮಾಡಿದ್ರೆ ಸಬ್ಮಿಟ್ ಟು ಗೂಗಲ್ ಅಂತ ಇರುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡ್ಬೇಕು. ಸ್ವಲ್ಪ ಟೈಮ್ ತಗೋಬತ್ತೆ, 1 ದಿನ 2 ದಿನ ಕೂಡ ತಗೋಬಹುದು. ಅವಾಗ URL ಸಬ್ಮಿಟ್ ಆಗ್ಬಿಡುತ್ತೆ. ಸೊ ಇದರಿಂದ ಬೆನಿಫಿಟ್ ಏನಂದ್ರೆ ಜನರಲ್ ಗೂಗಲ್ ನಮ್ ವೆಬ್ಸೈಟ್ ಗೆ ಕ್ರಾಲ್ ಮಾಡತ್ತೆ. ನಾವು ಸಬ್ಮಿಟ್ ಮಾಡ್ಲಂಗಿನ್ನು ಕ್ರಾಲ್ ಮಾಡುತ್ತೆ. ಬಟ್ ಅದ್ ಸ್ವಲ್ಪ ಬೇಗ ನೀವ್ ಇಂಟ್ರೊಡ್ಯೂಸ್ ಮಾಡ್ಕೊಂಬಂಗ ಅರ್ಥ. ಗೂಗಲ್ ಸ್ವಲ್ಪ ಕ್ರಾಲಿಂಗ್ ಬಂದು ಫಾಸ್ಟ್ ಆಗುತ್ತೆ. ಓಕೆ, ಸೊ ಬಟ್ ಇಟ್ಸ್ ಆಲ್ವೇಸ್ ಸೇಫರ್ ಸೈಡ್ ಅಲ್ವಾ. ನೀವ್ ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಇನ್ ಕೇಸ್ ಅದನ್ನ ಪ್ರಾಬ್ಲಮ್ ಆಗಿ ಎಸ್ಟಾಬ್ಲಿಷ್ ಮಾಡ್ಕೊಳಕ್ ಆಗಿಲ್ಲ ಅಂದಾಗ ನಿಮ್ಗೆ ರಿಸ್ಕ್ ಇರಲ್ಲ. ಓಕೆ, ದಿಸ್ ಇಸ್ ದ ಥಿಂಗ್ ಆಲ್ ಅಬೌಟ್. ಅಂಡ್ ನಿನ್ನೆ ಆಫ್ ಪೇಜ್ ಆಪ್ಟಿಮೈಸೇಷನ್ ಸ್ಟಾರ್ಟ್ ಮಾಡಿದ್ವಿ. ಅದು ಬಂದು SEO ಟೆಕ್ನಿಕ್, ಒನ್ ಆಫ್ ದ SEO ಟೆಕ್ನಿಕ್ಸ್. ಓಕೆ, ಆಫ್ ಪೇಜ್ ಆಪ್ಟಿಮೈಸೇಷನ್ ಅಂದ್ರೆ ಏನು ಅಂತ. ಸೊ ಬ್ಯಾಕ್ ಲಿಂಕ್ಸ್, ನಮ್ಗೆ ಬೇರೆ ವೆಬ್ಸೈಟ್ ಇಂದ ಬರೋ ಲಿಂಕ್ಸ್ ನ ಬ್ಯಾಕ್ ಲಿಂಕ್ಸ್ ಅಂತಾರೆ. ಅಂದ್ರೆ ಆ ವೆಬ್ಸೈಟ್ ನಲ್ಲಿ ಅದನ್ನ ಕೀವರ್ಡ್ ಅಲ್ಲಿ ಲಿಂಕ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಮ್ ವೆಬ್ಸೈಟ್ ಗೆ ರೂಟ್ ಆಗುತ್ತೆ. ಓಕೆ, ಅದು ಮೇನ್ ಪ್ಲಸ್ ಪಾಯಿಂಟ್ ಬಂದು ನಮ್ಗೆ ಟ್ರಾಫಿಕ್ ಬರುತ್ತೆ ನಮ್ ವೆಬ್ಸೈಟ್ ಗೆ. ಅಂಡ್ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂಡ್ ಅವ್ರಿಗೆ ಇರೋ ಪೇಜ್ ರ್ಯಾಂಕ್ ನಮ್ಗೆ ಡಿವೈಡ್ ಆಗುತ್ತೆ. ಓಕೆ, ಸೊ ಇದೆಲ್ಲ ನಾವು ನೋಡಿದ್ವಿ. ಆಮೇಲೆ ಡೊಮೈನ್ ಅಥಾರಿಟಿ, ಪೇಜ್ ಅಥಾರಿಟಿ ಅಂದ್ರೆ ಆ ಹೌ ಟು ಚೂಸ್ ಅ ವೆಬ್ಸೈಟ್. ಒಂದು ವೆಬ್ಸೈಟ್ ಹೇಗೆ ಚೂಸ್ ಮಾಡ್ತೀವಿ. ಓಕೆ, ಆ ವೆಬ್ಸೈಟ್ ಚೂಸ್ ಮಾಡುವಾಗ ಅವ್ರ ಪೇಜ್ ರ್ಯಾಂಕ್ ನೋಡ್ಬೇಕು. ಓಕೆ, ಅವರು ಡೊಮೈನ್ ಅಥಾರಿಟಿ ಅಂದ್ರೆ ಶಾರ್ಟ್ಕಟ್ DA ಅಂಡ್ ಪೇಜ್ ಅಥಾರಿಟಿ ಅಂದ್ರೆ ಶಾರ್ಟ್ಕಟ್ PA. ಓಕೆ, ಡೊಮೈನ್ ಅಥಾರಿಟಿ, ಪೇಜ್ ಅಥಾರಿಟಿ ಚೆಕ್ ಮಾಡ್ಕೋಬೇಕು. ಓಕೆ, ಅಂಡ್ ಹೌ ಟು ಗೆಟ್ ಬ್ಯಾಕ್ ಲಿಂಕ್ಸ್ ಅಂತ. ಬ್ಯಾಕ್ ಲಿಂಕ್ಸ್ ಗೆ 3 ಪ್ರೊಸೀಜರ್ಸ್ ಇರುತ್ತೆ: ಫ್ರೀ, ರೆಸಿಪ್ರೋಕಲ್ ಅಂಡ್ ಪೇಡ್. ಓಕೆ, ಈ 3 ಟೈಪ್ಸ್ ಇರುತ್ತೆ. ನಿನ್ನ ಜಸ್ಟ್ ಅದೇನು ಅಂತ ಡಿಸ್ಕಸ್ ಮಾಡಿದ್ವಿ ಅಷ್ಟೇ. ಸೊ ಫ್ರೀ, ರೆಸಿಪ್ರೋಕಲ್ ಅಂಡ್ ಪೇಡ್, 3 ಟೈಪ್ಸ್ ಆಫ್ 3 ways of getting backlinks to your website ಇದು. ಅಂಡ್ ಅಷ್ಟೇ. ಆಮೇಲೆ ಡೂ ಫಾಲೋ ಅಂಡ್ ನೋ ಫಾಲೋ ನೋಡಿದ್ವಿ. ಅಂದ್ರೆ ಯು ಕ್ಯಾನ್ ಡಿಸೈಡ್, ಬೇರೆ ಅವರು ವೆಬ್ಸೈಟ್ ಅವರು ಇನ್ ಕೇಸ್ ನಿಮ್ಗೆ ಬ್ಯಾಕ್ ಲಿಂಕ್ ಕೊಡ್ತಾ ಇದ್ರೆ ಯಾವ ಲಿಂಕ್ಸ್ ಗೆ ನಿಮ್ಗೆ ಯಾವ ಪರ್ಟಿಕ್ಯುಲರ್ URLs ಗೆ ನಿಮ್ಗೆ ಬ್ಯಾಕ್ ಲಿಂಕ್ಸ್ ಬೇಕು ಇಲ್ಲಾಂದ್ರೆ ಬೇಡ ಅಂಬೋದು ನೀವು ಡಿಸೈಡ್ ಮಾಡ್ಕೋಬಹುದು. ಓಕೆ, ಸೊ ಇವತ್ತು ನಾವೇನ್ ನೋಡೋಣ ಅಂದ್ರೆ ಸ್ವಲ್ಪ ಡೀಪ್ ಡೈವ್. ಲೆಟ್ಸ್ ಸ್ಟಾರ್ಟ್ ಆಫ್ ಪೇಜ್ ಟೆಕ್ನಿಕ್ಸ್ ಇನ್ ಡೀಪರ್ಸ್. ಓಕೆ,
ಇದು ಆಕ್ಚುಲ್ ಬಂದು ಆಫ್ ಪೇಜ್ ಬಂದು 17 ಟೆಕ್ನಿಕ್ಸ್ ಇದೆ ಆನ್ ದ ಹೋಲ್. ಓಕೆ, ಸೊ ಇದು ಆಲ್ಮೋಸ್ಟ್ ಅಂದ್ರೆ ಟೈಪ್ಸ್ ಆಫ್ ಇದು ಅನ್ಬೋದು. ಓಕೆ, ಇಟ್ಸ್ 17 ಟೈಪ್ಸ್ ಅನ್ಬೋದು. ಸೊ ಎಲ್ಲ ಒಂದೇ ದಿನ ಆಗಲ್ಲ, ಸ್ವಲ್ಪ ಸ್ವಲ್ಪ ನೋಡೋಣ. ಓಕೆ, ರೈಟ್. ಒಂದೊಂದು ಇನ್ ಕೇಸ್ ನೀವು ನೋಟ್ಸ್ ತಗೊಂತಾ ಇದ್ರೆ ಒಂದೊಂದ ನೋಟ್ ಮಾಡ್ಕೊಳ್ರಿ. ಐ ವಿಲ್ ಸ್ಟಾರ್ಟ್ ಇಟ್. ಫಸ್ಟ್ ಬಂದು ಡೈರೆಕ್ಟರಿ ಸಬ್ಮಿಷನ್ ಅಂತಾರೆ. ಅಂದ್ರೆ ಡೈರೆಕ್ಟರಿ ಸಬ್ಮಿಷನ್ ಅಂದ್ರೆ ನೀವೊಂದು ಇದು ಚೂಸ್ ಮಾಡ್ಕೋಬೇಕು. ವಾಟ್ ಯು ಸೇ, ಒಂದು ವೆಬ್ಸೈಟ್ ಚೂಸ್ ಮಾಡ್ಕೋಬೇಕು. ಚೂಸ್ ಅ ಸೈಟ್ ಅಂಡ್ ಸಬ್ಮಿಟ್ ಯೋರ್ URL. ನಿಮ್ಮ URL ಸಬ್ಮಿಟ್ ಮಾಡ್ಕೋಬೇಕು. ಓಕೆ, ಇದು ಆಲ್ಮೋಸ್ಟ್ ಫೋನ್ ಡೈರೆಕ್ಟರಿ ತರ. ಫಾರ್ ಎಕ್ಸಾಂಪಲ್, ನಮ್ಗೆ ಫೋನ್ ಡೈರೆಕ್ಟರಿ ಇದ್ರೆ ಒಂದು ವೆಬ್ಸೈಟ್ ನಲ್ಲಿ ಒಂದು ಫೋನ್ ಡೈರೆಕ್ಟರಿ ನಲ್ಲಿ ಎಲ್ಲಾ ಫೋನ್ ನಂಬರ್ಸ್ ಇರ್ತಲ್ವಾ, ಯಾವ್ದೇ ತಗೊಂಡು ನಿಮ್ಗೆ ಎಲ್ಲ ಫೋನ್ ನಂಬರ್ಸ್ ಇರುತ್ತೆ. ಸೊ ದ ಸೇಮ್ ವೇ ಇದು ಕೂಡ ಅಷ್ಟೇ. ಒಂದು ವೆಬ್ಸೈಟ್ ನಲ್ಲಿ ನೀವು ಎಲ್ಲ ವೆಬ್ಸೈಟ್ಸ್ URL ಸ್ಟೋರ್ ಮಾಡ್ತಾ ಇರ್ತೀರಿ. ಅಂತ ಮಾರಿ ವೆಬ್ಸೈಟ್ ನ ನೀವು ಸರ್ಚ್ ಮಾಡಿ ಅದರಲ್ಲಿ ನಿಮ್ಮ URL ಸಬ್ಮಿಟ್ ಮಾಡ್ಬೇಕು. ಓಕೆ, ಸೊ ಇವಾಗ ಇದು ಹಾಗೆ ಡೈರೆಕ್ಟರಿ ಸಬ್ಮಿಷನ್ ಅಂಬೋದು ಒನ್ ಟೈಪ್ ಅಲ್ವಾ. ಅಲ್ಲಿ ನಂಬರ್ ಆಫ್ ಸೈಟ್ಸ್ ನಿಮ್ಗೆ ಇರುತ್ತೆ, ನೀವೇ ಚೂಸ್ ಮಾಡ್ಕೋಬೇಕು ನಂಬರ್ ಆಫ್ ಸೈಟ್ಸ್. ಅಂದ್ರೆ ಎನಿ ಸೈಟ್. ಅಂದ್ರೆ ಫಾರ್ ಎಕ್ಸಾಂಪಲ್, ನಾವು ನಿಮ್ಗೆ ಈಸಿ ಆಗಕ್ಕೆ ODMP ನಲ್ಲೇ ನಾವು ಲಿಸ್ಟ್ ಆಫ್ ಡೈರೆಕ್ಟರಿ ಸಬ್ಮಿಷನ್ ಸೈಟ್ಸ್ ಕೊಟ್ಟಿವಿ. 1, 2 ಇರಲ್ಲ. ಇವಾಗ ಸ್ಟ್ಯಾಂಡರ್ಡ್ 1 or 2 ಇರಲ್ಲ. ಐ ಮೀನ್ ತುಂಬಾ ಇರುತ್ತೆ. ಐ ಮೀನ್ ದೇರ್ ವಿಲ್ ಬಿ ಅ ಲಿಸ್ಟ್ ಆಫ್ ಥಿಂಗ್ಸ್ ಲಿಟ್ರಲಿ. ಓಕೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಸರ್ಚ್ ಮಾಡೋಣ, ಡೈರೆಕ್ಟರಿ ಸಬ್ಮಿಷನ್ ಸೈಟ್. ಲಿಸ್ಟ್ ಆಫ್ ಸೈಟ್ಸ್ ಇರುತ್ತೆ, ಇಲ್ಲಿ ಕೊಟ್ಟಿದ್ದಾರೆ. ಆ ಸೈಟ್ಸ್ ನ ನೀವು ಓಪನ್ ಮಾಡಿ ಇನ್ನೊಂದು ಸೈಟ್ ನೀವು ನಿಮ್ಗೆ ಎಷ್ಟು ಒಪ್ಪಿದ್ರೆ ಅಷ್ಟು ಸೈಟ್ಸ್ ಮಾಡ್ಕೋಬಹುದು. ಅಂಡ್ ಮೇನ್ ಥಿಂಗ್, ಪೇಜ್ ಅಥಾರಿಟಿ, ಡೊಮೈನ್ ಅಥಾರಿಟಿ ಎಲ್ಲ ನೋಡ್ಕೋಬೇಕು. ಓಕೆ, ಯು ನೋ ರೈಟ್. ಅದನ್ನ ಸ್ವಲ್ಪ ನೋಡ್ಕೊಂಡು ಇಸ್ ಇಟ್ ಅ ಸೇಫರ್ ವೆಬ್ಸೈಟ್ ಅಂಬೋದು ನೀವೇ ಡಿಸೈಡ್ ಮಾಡ್ಬೇಕು. ಇದು ಟಾಪ್ 10 ಸೈಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಇದು ಕೆಳಗಡೆ ಒಳ್ಳೆ 50 ಟಾಪ್ 50 ಪೇಜ್ ರ್ಯಾಂಕ್ ಅಂಡ್ ಡೊಮೈನ್ ಅಥಾರಿಟಿ ಇರೋ ವೆಬ್ಸೈಟ್ಸ್ ಇದು. ಆಲ್ರೆಡಿ ರಿಸರ್ಚ್ ಮಾಡಿ ನಾವೇ ಕೊಟ್ಟಿದ್ವಿ ನಿಮ್ಗೆ ಇಲ್ಲಿ. ಓಕೆ, ಇಲ್ಲಿ ಒಂದೊಂದು ವೆಬ್ಸೈಟ್ ನಲ್ಲಿ ಹೋಗಿ ನೀವು ಕೀಪ್ ಸಬ್ಮಿಟಿಂಗ್ yours. ಅಂಡ್ ಫಾರ್ ಎಕ್ಸಾಂಪಲ್ ನೀವು ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬಿಟ್ರಿ. ಸೊ ಇಷ್ಟೊಂದು ಬೇರೆ ಹೊಸ ವೆಬ್ಸೈಟ್ ನಲ್ಲಿ, ಎಕ್ಸ್ಟರ್ನಲ್ ವೆಬ್ಸೈಟ್ ನಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರೆ ಆಬ್ವಿಯಸ್ಲಿ ಅಲ್ವಾ, ಇಲ್ಲಿ ಬರೋವ್ರಿಗೆ ದೇರ್ ಆರ್ ಚಾನ್ಸಸ್ ದಟ್ ಯುವರ್ ವೆಬ್ಸೈಟ್ ಮೈಟ್ ಅಪಿಯರ್, ರೈಟ್? ಸೊ ದಿಸ್ ಇಸ್ ಹೌ ನೀವು ಯು ಹ್ಯಾವ್ ಟು ಬಿ ಇನ್ ಪೇಸ್ ವಿತ್ ಇಟ್. ಓಕೆ, ನಾವು ಏನ್ ಮಾಡೋಣ ಅಂದ್ರೆ ಇಲ್ಲಿ, ಸೊ ಇದು ODMT ಅಲ್ಲ ಹಂಗಿದ್ರೆ ಕೂಡ ಡೈರೆಕ್ಟರಿ ಸಬ್ಮಿಷನ್ ಸೈಟ್ ಲಿಸ್ಟ್ ಇಲ್ಲಿ ನೋಡ್ತೀರಾ. ಗೂಗಲ್ ನಲ್ಲಿ ಕೂಡ ನೀವು ಎಂಟರ್ ಮಾಡಿ ನೋಡ್ಬೋದು. ಇಲ್ಲಿ ಕೂಡ ಅಷ್ಟೇ, ನಂಬರ್ ಆಫ್ ವೆಬ್ಸೈಟ್ಸ್. ಇವೆಲ್ಲ ವೆಬ್ಸೈಟ್ ಒಬ್ಬೊಬ್ರು ಇಷ್ಟು ಲಿಸ್ಟ್ ಕೊಡ್ತಾ ಇಲ್ಲ ನೋಡಿ, 2300+ ಅಂತೆ, ಇವ್ರು 1500+, ಇಷ್ಟು ವೆಬ್ಸೈಟ್ಸ್ ಲಿಸ್ಟ್ ಕೊಡ್ತಾ ಇದ್ದಾರೆ ನಿಮ್ಗೆ. ಸೊ ಓಪನ್ ಮಾಡಿ ಎಷ್ಟು ಬೇಕಾದ್ರೆ ಅಷ್ಟು ಸೈಟ್ಸ್ ಸಬ್ಮಿಟ್ ಮಾಡ್ಕೋಬಹುದು. ಟೇಕ್ ಯುವರ್ ಟೈಮ್ ಅಂಡ್ ಡೂ ಇಟ್. ಎಕ್ಸ್ಪರ್ಟ್ SEO ಟ್ರೈನಿಂಗ್ ಬಂದು ಇವ್ರು ಸ್ವಲ್ಪ ಚೆನ್ನಾಗಿರುತ್ತೆ. ಇವ್ರದ್ದು SEO ಖಜಾನಾ ಅಂತ ಇದೆ ಅಲ್ವಾ, ಇವ್ರದ್ದು ಸ್ವಲ್ಪ ರೆಗ್ಯುಲರ್ ಯೂಸ್ ಮಾಡ್ತಾ ಇರ್ತೀವಿ, ಅದಕ್ಕೆ ಅವ್ರದ್ದು ಚೆನ್ನಾಗಿರುತ್ತೆ. ಅವ್ರ ಲಿಸ್ಟ್ ನೋಡ್ಕೊಂಡು ಒಂದೊಂದ ಓಪನ್ ಮಾಡಿ ಟ್ರೈ ಮಾಡ್ರಿ. ನಾವು ವಿ ವಿಲ್ ಟ್ರೈ ಒನ್ ವೆಬ್ಸೈಟ್ ನಾವು ಇಫ್ ಪಾಸಿಬಲ್. ಓಕೆ, ನಾನು ತೋರಿಸ್ತೀನಿ ಹ್ಯಾಗ್ ಮಾಡ್ಬೇಕು. Let's see with this. Okay, ಯಾವ್ದೋ ಒಂದು I'm taking some random thing. Okay, okay, ಇದು ಓಪನ್ ಆಗ್ತಾ ಇಲ್ಲ. That's fine. What else? Hold on. I think ಇದು ಓಪನ್ ಆಗ್ತದೆ ಅನ್ಕೊಂತೇನೆ. ರೈಟ್, ಸೊ ಇವಾಗ ಹೀಗೆ ಓಪನ್ ಆಯ್ತು. ನೆಕ್ಸ್ಟ್ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕ್ಯಾಟಗರೀಸ್ ಡಿಸೈಡ್ ಮಾಡ್ಕೋಬೇಕು. ಸೊ ನಿಮ್ ವೆಬ್ಸೈಟ್ ಯಾವ ಕ್ಯಾಟಗರಿ ಕೆಳಗಡೆ ಬರುತ್ತೆ ಅಂಬೋದು ಇಂಪಾರ್ಟೆಂಟ್. ಓಕೆ, ಸೊ ನಾವು ಫಾರ್ ಎಕ್ಸಾಂಪಲ್ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಾನೆ ಅನ್ಕೋಣ. ಕರಿಯರ್ ಪ್ರಾಬಬ್ಲಿ
ಕರಿಯರ್ ಕೆಳಗಡೆ ಬರ್ಬೋದು. ಅಂಡ್ ಸೊ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಬರಲ್ಲ. ಎಜುಕೇಶನ್ ಕೆಳಗಡೆ ಬರುತ್ತೆ. ಸೊ ಲಿಟ್ರಸಿ, ಎಜುಕೇಶನ್, ಕರಿಯರ್. ಓಕೆ, ಲೆಟ್ಸ್ ಸಿ ಕರಿಯರ್ ಅಂತ ಕ್ಲಿಕ್ ಮಾಡಿ ನೋಡೋಣ. ಓಕೆ, ಇಲ್ಲಿ ಇಷ್ಟೊಂದು ಇದೆ. 1 second. ಟೀಚಿಂಗ್, ಆನ್ಲೈನ್ ಡಿಗ್ರೀಸ್, ಗ್ರಾಜುಯೇಷನ್, literacy, book, competitive exams. You have to choose something among this. ನಾವೇನ್ ಮಾಡೋಣ? Okay, let me go for tutorials. Also important, ನೀವು ಕೂಡ ಸ್ವಲ್ಪ ನಾವು just ನೋಡ್ಕೊಂಡು ಕ್ಯಾಟಗರೀಸ್ ಸೆಲೆಕ್ಟ್ ಮಾಡ್ಕೊಳ್ರಿ. Okay, let me see. ಇಲ್ಲಿ ಮೇಲ್ಗಡೆ ನೋಡಿದ್ರೆ ರೈಟ್ ಸೈಡ್ ಸಬ್ಮಿಟ್ ಯುವರ್ ವೆಬ್ಸೈಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡ್ತೀವಿ. ಹೀಗೆ ಕಾಣಿಸುತ್ತೆ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ. ರೈಟ್, ಎಂಟರ್ ವೆಬ್ಸೈಟ್ ಟೈಟಲ್. ಸೊ ನೀವು ಟೈಟಲ್ ಮಾತ್ರ ನಿಮ್ ಇಷ್ಟ ಅದು. ಬಟ್ ಆಸ್ ಐ ಟೋಲ್ಡ್, ಕೀವರ್ಡ್ಸ್ ತುಂಬಾ ಇಂಪಾರ್ಟೆಂಟ್. ಕೀವರ್ಡ್ಸ್ ಕೊಡಿ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಆನ್ಲೈನ್ ಟ್ರೈನಿಂಗ್ ಅಂತ ಕೊಟ್ಟಿನಿ ನಾನು. ಓಕೆ, ನಾವು ಒಂದ್ ಕೆಲಸ ಮಾಡೋಣ. ಇವಾಗ ರೆಡಿ ಇರೋ ವೆಬ್ಸೈಟ್ ನಮ್ಗೆ ODMT ಅಲ್ವಾ? ODMT ವೆಬ್ಸೈಟ್ ನಾವು ಕೊಟ್ಟು ನೋಡೋಣ. ಓಕೆ, ಹೋಮ್ ಪೇಜ್ ಹೋಗಿ ಹೋಮ್ ಪೇಜ್ URL ಕೊಡ್ತಾ ಇದ್ದೀನಿ. ಓಕೆ, ಹೋಮ್ ಪೇಜ್ URL and it needs a email ID. ಸೊ ನಾನು ODMT ಕನ್ನಡ ಇಮೇಲ್ ID ಇದೆ, ಅದು ಅದೇ ಕೊಡ್ತಾ ಇದ್ದೀನಿ. ಇದು ನೀವ್ ಬರ್ಕೋಬೇಕು. ಡಿಸ್ಕ್ರಿಪ್ಷನ್ ಸೇಮ್ ಯಾವ್ದಾದ್ನು ಮರಿಬೇಡಿ. ಕೀವರ್ಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. We provide online classes for digital Zoom platform. Okay. ಫಾರ್ ಎಕ್ಸಾಂಪಲ್ ಇದು ಬರ್ದೆ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೀವರ್ಡ್ ಬಂತು ನಂಗೆ. ಸೊ ನಾನು ಅದು ಯೂಸ್ ಮಾಡ್ಕೊಂಡಿನಿ. ಓಕೆ, ಎಂಟರ್ ಬಿಲೋ ಟೆಕ್ಸ್ಟ್ ನಾರ್ಮಲ್ ಟೈಪ್ ಮಾಡಿ H5HR. ಓಕೆ, ಇಲ್ಲಿ ನಾನು ನಿಮ್ಗೆ ಹೇಳ್ದೆ ನೋಡ್ರ, ಫ್ರೀ, ರೆಸಿಪ್ರೋಕಲ್ ಅಂಡ್ ಪೇಯ್ಡ್ ಅಂತ 3 ಟೈಪ್ಸ್ ಇರುತ್ತೆ. ರೈಟ್, 3 ಟೈಪ್ಸ್. ಇಲ್ಲಿ ನೋಡ್ರಿ, ಎಕ್ಸ್ಪೆಡಿಟ್ ರಿವ್ಯೂ ಇದು $39 ಪೇ ಮಾಡ್ರೆ ಲೈಫ್ ಟೈಮ್ ನಿಮ್ಗೆ ಇದು ಆಕ್ಸೆಸ್ ಇರುತ್ತೆ. ಅಂದ್ರೆ ನಿಮ್ಗೆ ಈ ವೆಬ್ಸೈಟ್ ಬ್ಯಾಕ್ ಲಿಂಕ್ ಲೈಫ್ ಲಾಂಗ್ ಕೊಡ್ತಾರೆ. ಇದು $39ಗೆ. ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಫ್ರೀ. ಓಕೆ, ಫ್ರೀ ಆಬ್ವಿಯಸ್ಲಿ ಫ್ರೀಗೆ ಇದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಟ್ ಸ್ಟಿಲ್ ನಮ್ಗೆ ಬೇಕಾಗಿದ್ದು ಫ್ರೀನೇ. ಇಟ್ ವಿಲ್ ಟೇಕ್ ಟೈಮ್, ಬಟ್ ಪರವಾಗಿಲ್ಲ, ಯು ಕ್ಯಾನ್ ಜಸ್ಟ್ ಗೋ ಫಾರ್ ಇಟ್. ಓಕೆ, ಸಬ್ಮಿಟ್. ಸೊ ಇದು ಇಮೇಲ್ ID ಕೊಟ್ಟು ನೀವು ಸಬ್ಮಿಟ್ ಮಾಡಿದ್ರಿ. ಸಿ, thanks for submission. One of our editors will review the submission and get back to you. ನಿಮ್ಗೆ ಇಮೇಲ್ ಬರುತ್ತೆ that ನಿಮ್ದು ರಿಜೆಕ್ಟ್ ಆಯ್ತಾ ಇಲ್ಲದ್ರೆ ನೀವು ಆಕ್ಸೆಪ್ಟ್ ಮಾಡಾಯ್ತಾ ಅವರು ಅಂತ ಹೇಳಿ ನಿಮ್ಗೆ ಇದು ಬರುತ್ತೆ. ಇನ್ ಕೇಸ್ ಅವ್ರ ಏನಾದ್ರು ಚೇಂಜಸ್ ಸಜೆಸ್ಟ್ ಮಾಡ್ರೆ ಚೇಂಜಸ್ ನೀವು ಮಾಡ್ಬೋದು. ಸೊ ಮೋಸ್ಟ್ಲಿ ಅವರು ಓಕೆ ಅಂತಾರೆ. ಸಬ್ಮಿಷನ್ಸ್ ವಿಲ್ ಬಿ ಫೈನ್. ಸ್ವಲ್ಪ ಆಗಲ್ಲ, ದಟ್ಸ್ ಫೈನ್. ಸೊ ನೀವೇನ್ ಮಾಡ್ಬೇಕು ಅಂದ್ರೆ, ಇಷ್ಟೊಂದು ವೆಬ್ಸೈಟ್ಸ್ ಇದೆ ಅಲ್ವಾ, ಅದಕ್ಕೆ ನೀವು ಯಾವ್ದನ್ನ ಒಳ್ಳೆ ವೆಬ್ಸೈಟ್ಸ್, ನಂಬರ್ ಆಫ್ ವೆಬ್ಸೈಟ್ಸ್ ಚೂಸ್ ಮಾಡ್ಕೊಂಡು ಕೀಪ್ ಆನ್ ಸಬ್ಮಿಟಿಂಗ್ ಯೋರ್ ಲಿಂಕ್. ದಿಸ್ ಇಸ್ ಹೌ ಯು ಗೆಟ್ ಬ್ಯಾಕ್ ಲಿಂಕ್. ಓಕೆ, this is directory submission. You have submitted your website. ಆಯ್ತಾ? ನೆಕ್ಸ್ಟ್ ಬಂದು ಬ್ಲಾಗ್ ಕಾಮೆಂಟಿಂಗ್. ಹೆಸರಿನಲ್ಲೇ ಇದೆ. ಯಾವ್ದೇ ವೆಬ್ಸೈಟ್ ಇರುತ್ತೆ, ಬ್ಲಾಗ್ಸ್ ಬರ್ತಾ ಇರ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಫಾರ್ ಎಕ್ಸಾಂಪಲ್ ಬ್ಲಾಗ್ಸ್ ಬರ್ತಾ ಇದ್ರೆ ನೀವು ಸರ್ಚ್ ಮಾಡ್ಬೇಕು. ಅಂತ ಮಾಡಿ ಸರ್ಚ್ ಮಾಡಿ
ಆ ವೆಬ್ಸೈಟ್ ಓಪನ್ ಮಾಡ್ಬಿಟ್ಟು ಅದನ್ನಲ್ಲಿ ಕಾಮೆಂಟ್ ಕೊಡ್ಬೇಕು ನೀವು. ಓಕೆ, ಕಾಮೆಂಟ್ ಕೊಟ್ಟೆ ದಟ್ ಅದು ಹೇಗಿರ್ಬೇಕಂದ್ರೆ ಕಾಮೆಂಟ್ ನೀವೇನೋ ಫೇಕ್ ಮಾಡಿದಂಗೆ ಇರಬಾರ್ದು. ನೀವು ಲಿಟಲ್ ಆರ್ಟಿಕಲ್ ಓದಿ ಕಮೆಂಟ್ ಬರೀರಿ. ಹಂಗೆ ದಟ್ ಇಸ್ ದ ವೇ ಯು ಕ್ಯಾನ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಸೊ ಸ್ವಲ್ಪ ಜನ ಏನ್ ಮಾಡ್ತಾರಂದ್ರೆ ಅವ್ರು ಆಕ್ಚುಲ್ ನಿಮ್ಗೆ ಕಮೆಂಟ್ ಐ ಮೀನ್ ನಿಮ್ URL ಸಬ್ಮಿಟ್ ಮಾಡಕ್ಕೆ ಆಪ್ಷನ್ ಕೊಡ್ತಾರೆ, ಸ್ವಲ್ಪ ಜನ ಕೊಡಲ್ಲ, ಅವ್ರು ನೀವೇ ಕೊಡ್ಬೋದು. ಸೊ ಡಿಪೆಂಡ್ಸ್ ಅಂಡ್ ಅವ್ರು ಆಕ್ಸೆಪ್ಟ್ ಮಾಡ್ತಾರ ಇಲ್ಲವಾ ಅಂತ ಕೂಡ ದರ್ ಇಸ್ ಅ ಸೆಕೆಂಡರಿ ಥಿಂಗ್. ಸೊ ಲೆಟ್ಸ್ ಸಿ ಬ್ಲಾಗ್ ಕಾಮೆಂಟಿಂಗ್ ಸೈಟ್ಸ್. ಓಕೆ, ಸೇಮ್ ಈ ತರನೇ ಇಲ್ಲಿ ನೋಡಿದ್ರೆ ಟಾಪ್ ಬ್ಲಾಗ್ ಕಾಮೆಂಟಿಂಗ್ ಸೈಟ್ಸ್ ನೀಲ್ ಪಟೇಲ್ ಅದು ಇದು ಅಂತ ಬಂತು. ನಾನ್ ನಿಮ್ಗೆ ಹೇಳಿದ್ನಲ್ವಾ ನೀಲ್ ಪಟೇಲ್ ಅಂತ ಒಬ್ರು ಫೇಮಸ್ ಇದ್ದಾರೆ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ. ಇವರು he does good content, he gives good content and tips for digital marketing. ಚೆನ್ನಾಗಿರುತ್ತೆ ಅವ್ರದ್ದು. ಓಕೆ, ನಾವು ಟ್ರೈ ಮಾಡಿ ನೋಡೋಣ. ವಿ ಕಾಂಟ್ ಅಶ್ಯೂರ್, ನಾವು ಓಪನ್ ಮಾಡಿದ ವೆಬ್ಸೈಟ್ ಅವರು ಖಂಡಿತವಾಗಿ ಕೊಡ್ತಾರೆ ಅಂತ ಹೇಳಿ ನಾವೇನ್ ಹೇಳಕ್ ಆಗಲ್ಲ. ಲೆಟ್ಸ್ ಟ್ರೈ ಅಂಡ್ ಸಿ. ನಿಮ್ಗೆ ಅಟ್ ಲೀಸ್ಟ್ ಓಪನ್ ಮಾಡಿ ಹೇಗಿರುತ್ತೆ ಅಂತ ತೋರ್ಸಕ್ಕೆ ನಾನು ಓಪನ್ ಮಾಡ್ತಾ ಇದ್ದೀನಿ. Okay, let's scroll down a little faster. Right. ಸೊ ಇಷ್ಟೊಂದು ಇದೆ ವೆಬ್ಸೈಟ್ಸ್ ನಿಮ್ಗೆ. ಸೊ ಯಾವ್ದೊಂದು ರ್ಯಾಂಡಮ್ ಓಪನ್ ಮಾಡ್ತೀನಿ ನಾನು. ಓಕೆ, ಅಂಡ್ ಅವರು ರಿಸರ್ಚ್ ಮಾಡೇ ಇಟ್ಟಿರ್ತಾರೆ. ಓಕೆ, ಡೊಮೈನ್ ಅಥಾರಿಟಿ ಎಲ್ಲ ರಿಸರ್ಚ್ ಮಾಡೇ ಇಟ್ಟಿರ್ತಾರೆ. ಇಲ್ಲಾಗಿದ್ದನ್ನು ನೀವು ಚೆಕ್ ಮಾಡ್ಕೋಬಹುದು. ಡೊಮೈನ್ ಅಥಾರಿಟಿ ಚೆಕರ್ ಅಂತ ಹೇಳಿ ಜಸ್ಟ್ ಟೈಪ್ ಮಾಡ್ಬೋದು ನೀವು. ಡೊಮೈನ್ ಅಥಾರಿಟಿ ಚೆಕರ್ ಅಂದ್ರೆ ಅದೇ ಕೊಡುತ್ತೆ ನಿಮ್ಗೆ ಹಾಗೆ ಮಾಡ್ಬೇಕಂತ. ಓಕೆ, click. So these are articles. Okay, now nodana we will see if we can write any comment on the article. Open ಮಾಡಿ. Okay, open ಮಾಡಿ ಕೆಳಗಡೆ ಬಂದ್ರೆ after this is all about unique blogging tips. Okay, ಬ್ಲಾಗ್ ಬರಿಬೇಕಲ್ವಾ, ಪೋಸ್ಟ್. ಓಕೆ, ನೀವು ಪೋಸ್ಟ್ ಹೇಗೆ ಬರಬೇಕು ಅಂತ ಹೇಳಿ ನಿಮ್ಗೆ ಕಂಪ್ಲೀಟ್ ಇದು ಕೊಟ್ಟಾರೆ, ಆರ್ಟಿಕಲ್ ಕೊಟ್ಟಾರೆ. ಓಕೆ, ಕೆಳಗಡೆ ಬರಬೇಕು. ಲೆಟ್ಸ್ ಸಿ. ಓಕೆ, ದೀಸ್ ಆರ್ ದ ಕಾಮೆಂಟ್ಸ್. ಓಕೆ, ಈ ಕಾಮೆಂಟ್ಸ್ ನಲ್ಲಿ ನೀವು ಕೂಡ ಕಾಮೆಂಟ್ ಮಾಡಬಹುದು. ಮಾಡಿ ಮೇ ಬಿ ಯು ಕ್ಯಾನ್ ಗಿವ್ ಯುವರ್ ಲಿಂಕ್. ನಾವು ನೋಡೋಣ ಫಸ್ಟ್. ನಮ್ಗೆ ಕಾಮೆಂಟ್ಸ್ ಆರ್ ಕ್ಲೋಸ್ಡ್. ಓಕೆ, ಕಾಮೆಂಟ್ಸ್ ಮೇ ಬಿ ಇದು ಹಳೆ ಆರ್ಟಿಕಲ್ ಆಗಿರ್ಬೋದು, 2018 ಆರ್ಟಿಕಲ್. ಸೊ ದ ಕಾಮೆಂಟ್ಸ್ ಆರ್ ಕ್ಲೋಸ್ಡ್. ಸೊ ನಾವು ಇನ್ನು 2 ವೆಬ್ಸೈಟ್ಸ್ ಟ್ರೈ ಮಾಡೋಣ. ಬಂದ್ರೆ ಓಕೆ, ಅದರ್ವೈಸ್ ಐ ಟೆಲ್ ಯು. I'll just explain you so that ನಿಮ್ಗೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಏನ ಇದೆ ಅಂತ ನಾನು ಟ್ರೈ ಮಾಡ್ತಾನೆ ಇರಲಿಲ್ಲ. ಓಕೆ, ದಟ್ಸ್ ಫೈನ್, ಡೋಂಟ್ ವರಿ. ಓಕೆ, ತುಂಬಾ ವೆಬ್ಸೈಟ್ಸ್ ಇರುತ್ತೆ. ಸ್ವಲ್ಪ ವೆಬ್ಸೈಟ್ಸ್ ಏನೋ ಅವ್ರು ಸಡನ್ ಕ್ಲೋಸ್ ಮಾಡಿರ್ಬೋದು, ಸ್ವಲ್ಪ ವೆಬ್ಸೈಟ್ಸ್ ಆರ್ಟಿಕಲ್ಸ್ ಎಲ್ಲ ಡಿಲೀಟ್ ಮಾಡಿರ್ಬೋದು. ನಂಬರ್ ಆಫ್ ಇಶ್ಯೂಸ್ ಆಗತ್ತೆ. ನೀವು ಎಷ್ಟು ಓಪನ್ ಮಾಡಿದ್ನೋ ಅಸಲ್ ಸಡನ್ ಸಿಗಲ್ಲ. ಡೋಂಟ್ ಗೆಟ್ ಫ್ರಸ್ಟ್ರೇಟೆಡ್, ಜಸ್ಟ್ ಟೇಕ್ ಯುವರ್ ಟೈಮ್ ಅಂಡ್ ಸ್ವಲ್ಪ ನಿಧಾನಕ್ಕೆ ಮಾಡಿ. ಓಕೆ, ಸೊ ಇದು ಕೂಡ ಅಷ್ಟೇ, ಡಿಫ್ರೆಂಟ್ ಆರ್ಟಿಕಲ್ಸ್ ಇದೆ. ಆರ್ ಬ್ಯಾಕ್ ಲಿಂಕ್ಸ್ ಬಿಕಮಿಂಗ್ ಲೆಸ್ ವ್ಯಾಲ್ಯೂಬಲ್. ಸೊ ಏನೇನೋ ಬರ್ತಾರೆ. ಟು ಬೂಸ್ಟ್ ಯುವರ್ 5 tactics to boost your reach and engagement. This is one of the good topics. ಸೊ ನಾವು ಇದು ನೋಡೋಣ. ಲೆಟ್ಸ್ ಸಿ ಏನನ್ನ ಚಾನ್ಸ್ ಇದೆ ನಮ್ಗೆ ಅಂತ ಕಾಮೆಂಟ್ ಮಾಡಕ್ಕೆ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ರೈಟ್, ಲೀವ್ ಯುವರ್ ಕಾಮೆಂಟ್ ಅಂತ ಇದೆ, ನಾವು ಟ್ರೈ ಮಾಡೋಣ. ಓಕೆ, ರೈಟ್, ಇದು ಆಲ್ ಬ್ಲಾಗಿಂಗ್. ಸೊ ರಿಮೆಂಬರ್, ನೀವು ಫೇಕ್ ಮಾಡಬಾರ್ದು. ಓಕೆ, ಮೇ ಬಿ ಯು ವಾಂಟ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್, ನನ್ಗೆ ಅರ್ಥ ಆಗತ್ತೆ, ಬಟ್ ಸ್ಟಿಲ್ ಅವ್ರಿಗೆ ಗೊತ್ತಾಗ್ಬಾರ್ದು ಅದು. ರೈಟ್, ಸೊ ಜಸ್ಟ್ ಬಿ ಟ್ಯಾಕ್ಟ್ಫುಲ್. ಸೊ ಬೂಸ್ಟ್ ಯುವರ್ ಪೋಸ್ಟ್ ಅಂಡ್ ಎಂಗೇಜ್ಮೆಂಟ್. ರೀಚ್ ಅಂದ್ರೆ ನೀವು ಬರ್ದಿದ್ದ ಆರ್ಟಿಕಲ್ಗೆ, ಕಾಂಟೆಂಟ್ಗೆ ಹೇಗೆ ಟ್ರಾಫಿಕ್ ಬರ್ಬೇಕು, ಅದು ಇದು ಅಂತ ಅವರು ಟಿಪ್ಸ್ ಕೊಟ್ಟಾರೆ. ಓಕೆ, ಸೊ ನೀವ್ ಯಾಕೆ ಕೇರ್ಫುಲ್ ಆಗಿರ್ಬೇಕು ಅಂತಂದ್ರೆ, ಇವಾಗ ನೀವ್ ಕಾಮೆಂಟ್ ಕೊಟ್ಟಾವಾಗ ಅವ್ರು ಅಪ್ರೂವ್ ಮಾಡ್ಬೇಕಾ ಇಲ್ಲವ ಅಂತ ಅವ್ರ ಕೈಲಿರುತ್ತೆ. ಸೊ ನೀವು ಇದ್ರಲ್ಲ ಅದು ಓದಿದಂಗಿರ್ಬೇಕು.
very useful tips for boosting up engagement and reach for the for the website. Useful tips for boosting up. Okay, 1 second. ಇನ್ನೇನ್ ಬರ್ದಾರೆ ಅವರು ನೋಡೋಣ. Okay, especially the video content, it seems to be a little more effective. Okay, our video content, video ಹಾಗೆ ಯೂಸ್ ಆಗುತ್ತೆ ನಾವು ಪ್ರಮೋಟ್ ಮಾಡಕ್ಕೆ, ಟು ಪ್ರಮೋಟ್ ಅವರ್ ಸೆಲ್ಸ್ ಅಂತ ಕೊಟ್ಟಾರೆ, ರೈಟ್? ಇಷ್ಟೇ. ನೀವು whatever ನೀವು ನೋಡಿದಂಗೆ ಇರಬೇಕು. ಹೇ, ವೆರಿ ಯೂಸ್ಫುಲ್ ಟಿಪ್ಸ್ ಫಾರ್ ಬೂಸ್ಟಿಂಗ್ ಅಪ್ engagement and reach for the website, and especially the video content tip seems to be a little more effective ಅಂತ ಕೊಟ್ಟಿನಿ. ಓಕೆ, ಹೌದು, ಆಲ್ಮೋಸ್ಟ್ ಬರ್ದಂಗ ಅರ್ಥ ಆಗ್ಬಿಡ್ತು ನಂಗೆ. ಐ ಮೀನ್ ಐ ಆಮ್ ಜಸ್ಟ್ ಯೂಸ್ ಟು ಇಟ್. ಅದಕ್ಕೆ ಆ ಹೆಡ್ಡಿಂಗ್ಸ್ ನೋಡಿ ನಂಗೆ ಅರ್ಥ ಆಗ್ಬಿಡ್ತು. ನಿಮ್ಗೆ ಬೇಕಾದ್ರೆ ಜಸ್ಟ್ ಟೇಕ್ 5 minutes ಆಫ್ ಟೈಮ್, ಒಂದ್ಸಲ ಓದಿ ನೀವು ರಿಪ್ಲೈ ಕೊಡಿ. ಕೊಟ್ರೆ ಯೂಸ್ ಏನು ಅಂತ ಹೇಳ್ತೀನಿ ನಾನು. ಓಕೆ, ಯೂಸ್ ಏನು ಅಂದ್ರೆ, ಈ ಕಾಮೆಂಟ್ ಸಬ್ಮಿಟ್ ಮಾಡುವಾಗ ಬೇರೆಯವರು ನಿಮ್ ಕಾಮೆಂಟ್ಸ್ ಇನ್ ಕೇಸ್ ಅಪ್ ಆದ್ರೆ ಬೇರೆಯವರು ನಿಮ್ ವೆಬ್ಸೈಟ್ಸ್ ನೋಡ್ತಾರೆ. ಓಕೆ, ಅದು ಒಂದು ಪ್ಲಸ್ ಪಾಯಿಂಟ್. ಸೊ ಅವಾಗ ನಿಮ್ URL ಇಲ್ಲಿ ಸ್ವಲ್ಪ ಜನ URL ಆಪ್ಷನ್ ಕೊಡಲ್ಲ, ಸ್ವಲ್ಪ ಜನ URL ಆಪ್ಷನ್ ಕೊಡ್ತಾರೆ. ಸೊ ಆಲ್ಮೋಸ್ಟ್ URL ಆಪ್ಷನ್ ಕೊಡೋ ಲಿಸ್ಟ್ ನಮ್ಗೆ ಕೊಡ್ತಾರೆ. ಸೊ ಹೀಗೆ ಕೊಡ್ಬೇಕು. ಒಂದ್ ವೇಳೆ ಅಪ್ರೂವ್ ಆದ್ರೆ ನಿಮ್ದು ಆಬ್ವಿಯಸ್ಲಿ ಡಿಸ್ಪ್ಲೇ ಆಗತ್ತೆ. ಆರ್ಟಿಕಲ್ ಬರೆಯೋರು ಕೆಳಗಡೆ ಬಂದು ಓಪನ್ ಮಾಡಿ ಕಾಮೆಂಟ್ಸ್ ನಿಮ್ದು ಕಾಣಿಸುತ್ತಲ್ವಾ, ಓಪನ್ ಮಾಡ್ತಾರೆ. ಸೊ ದೇರ್ ಆರ್ ಚಾನ್ಸಸ್. ನೋಟಿಫೈ ಮೀ ಆಫ್ ಫಾಲೋ ಅಪ್ ಕಾಮೆಂಟ್ಸ್ ಬೈ ಇಮೇಲ್, ನೋಟಿಫೈ ಮೀ ಆಫ್ ನ್ಯೂ ಪೋಸ್ಟ್ ಬೈ ಇಮೇಲ್. ನಿಮ್ಗೆ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲದ್ರೆ ಜಸ್ಟ್ ಆನ್ ಪೋಸ್ಟ್ ಕಾಮೆಂಟ್. ಸ್ವಲ್ಪ ಜನ ಅಪ್ರೂವಲ್ ಇಲ್ಲಂಗೆ ಡೈರೆಕ್ಟ್ ಸಬ್ಮಿಟ್ ಮಾಡ್ಬಿಡ್ತಾರೆ. ಹಾಗೇನ ಬಂತ ಅಂತ ನಾವ್ ನೋಡೋಣ ಫಸ್ಟ್. ಓಕೆ, ಇನ್ನು ಬಂದಿಲ್ಲ. ಐ ಥಿಂಕ್ he has to approve. ಅವ್ರು ನೋಡೋಣ ಅಪ್ರೂವ್ ಮಾಡ್ತಾರೆ ಅಲ್ವ. ಇಟ್ ಟೇಕ್ಸ್ ಟೈಮ್, ನಾವ್ ಹೇಳಕ್ ಆಗಲ್ಲ. ಅದು ಅವ್ರ ವೆಬ್ಸೈಟ್, ಅದಕ್ಕೆ ಅವರೇ ಓಪನ್ ಮಾಡ್ಕೊಂಡು ನೋಡ್ಕೊಂಡು ಇಟ್ ಮೈಟ್ ಟೇಕ್ ಟೈಮ್. ಓಕೆ, ಆಯ್ತಾ? ಬ್ಲಾಗ್ ಕಾಮೆಂಟಿಂಗ್ ಇಸ್ ಆಲ್ ಅಬೌಟ್ ಕಾಮೆಂಟಿಂಗ್ ಇನ್ ದ ರಿಲೇಟೆಡ್ ಬ್ಲಾಗ್ಸ್. ಆಬ್ವಿಯಸ್ ರಿಲೇಟೆಡ್ ಬ್ಲಾಗ್ಸ್, ಅಲ್ಲಿ ಯಾವ್ದೋ ಬ್ಯೂಟಿ ಬಗ್ಗೆ ಯಾರೋ ಬರ್ದ್ರೆ ನೀವು ಅಲ್ಲಿ ಹೋಗಿ ಕೆಳಗಡೆ ಕಾಮೆಂಟ್ಸ್ ನಲ್ಲಿ ಇನ್ ಕೇಸ್ ಡಿಜಿಟಲ್ ಮಾರ್ಕೆಟಿಂಗ್ URL ಕೊಟ್ರೆ ಇಟ್ಸ್ ಆಬ್ವಿಯಸ್ಲಿ ಆಫ್ ನೋ ಯೂಸ್. ಅವರು ಕನ್ಸಿಡರೇ ಮಾಡಲ್ಲ. ಓಕೆ, ನೆಕ್ಸ್ಟ್ ಬಂದು ಸೋಷಿಯಲ್ ಬುಕ್ ಮಾರ್ಕಿಂಗ್. ಓಕೆ, ಸೋಷಿಯಲ್ ಬುಕ್ ಮಾರ್ಕಿಂಗ್ ಕೂಡ ಹೇಗಂದ್ರೆ ಸೇಮ್ ಈ ತರನೇ. ಸೋಷಿಯಲ್ ಬುಕ್ ಮಾರ್ಕಿಂಗ್ ಅಂದ್ರೆ ನಿಮ್ ವೆಬ್ಸೈಟ್ ಅಂದ್ರೆ ಇವಾಗ ಒಂದು ಬುಕ್ ಮಾರ್ಕ್, ನಿಮ್ಗೆ ಬುಕ್ ಮಾರ್ಕ್ ತರ ಐಡಿಯಾ ಇದ್ರೆ, ಬುಕ್ ಮಾರ್ಕ್ ಕಾನ್ಸೆಪ್ಟ್ ಏನಂದ್ರೆ ಇದು ಕೂಡ ಅಷ್ಟೇ. ಇಟ್ಸ್ ಲೈಕ್ ಜಸ್ಟ್ ಎಸ್ಟಾಬ್ಲಿಷಿಂಗ್ ಯುವರ್ URL. ಸೊ ಇವಾಗ ನಾವ್ ನೋಡೋಣ ಸೋಷಿಯಲ್ ಬುಕ್ ಮಾರ್ಕಿಂಗ್ ಸೈಟ್ಸ್ ಹಾಗೆ ಅಂತ. ಇದು ಕೂಡ URL ಸಬ್ಮಿಟ್ ಮಾಡಕ್ಕೆ. ಸೊ ಲೆಟ್ಸ್ ಸಿ ವಾಟ್ ಆರ್ ದ ಸೋಷಿಯಲ್ ಬುಕ್ ಮಾರ್ಕಿಂಗ್ ಸೈಟ್ಸ್. ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಬರುತ್ತೆ. ಸೊ ನೀವು ODMP ನಲ್ಲಿ ನೋಡೋದು, ಗೂಗಲ್ ನಲ್ಲಿ ನೋಡೋದು. ಓಕೆ, ಸೊ ಸ್ಕ್ರೋಲ್ ಡೌನ್ ಅಂಡ್ ಇದೇ ಓಪನ್ ಮಾಡೋಣ ನಾವು. ಓಕೆ, ಸೊ ಆಲ್ಮೋಸ್ಟ್ ಈ ಎಕ್ಸ್ಪರ್ಟ್ SEO ಟ್ರೈನಿಂಗ್ ಅವರು ಒಳ್ಳೆ ವೆಬ್ಸೈಟ್ಸ್ ಕೊಡ್ತಾರೆ ಲಿಸ್ಟ್. ಸೊ ನಾವು ಓಪನ್ ಮಾಡೋಣ. ಇದು ನಮ್ಗೆ ಆಲ್ಮೋಸ್ಟ್ ಫೇಮಸ್ ಸೈಟ್ ಸೋಷಿಯಲ್ ಬುಕ್ ಮಾರ್ಕಿಂಗ್.
ಫೇಸ್ಬುಕ್, ಟ್ವಿಟರ್, ಟಂಬ್ಲರ್ ಇವೆಲ್ಲ ನಿಮ್ಗೆ ಆಬ್ವಿಯಸ್ಲಿ ಗೊತ್ತು. ಟ್ವಿಟರ್ ನಲ್ಲಿ, ಫೇಸ್ಬುಕ್ ನಲ್ಲಿ ಹ್ಯಾಕ್ ಕ್ರಿಯೇಟ್ ಮಾಡ್ಕೋಬೇಕಂತ. ಸೊ ಅದೇ ಸೋಷಿಯಲ್ ಬುಕ್ ಮಾರ್ಕಿಂಗ್ ಅಂತ ಅಂದವಾಗ ನಿಮ್ಗೆ ಅರ್ಥ ಆಗ್ಬಿಟ್ಟಿರುತ್ತೆ ಈ ಟೈಮ್ಗೆ ಮೈಟ್ ಹ್ಯಾವ್ ಗಾಟ್ ಅ ಕ್ಲಾರಿಟಿ ಅದು ಏನು ಅಂತ. ಸೊ ಆಬ್ವಿಯಸ್ಲಿ ಫೇಸ್ಬುಕ್, ಟ್ವಿಟರ್ ನಮ್ಗೆಲ್ಲ ಐಡಿಯಾ ಇದೆ, ಅದಕ್ಕೆ ಬೇರೆ ಟ್ರೈ ಮಾಡೋಣ. ಮೇಡಮ್ ಅಂದ್ರೆ ಪೇಜ್ ಕ್ರಿಯೇಟ್ ಮಾಡೋದು ಮೇಡಮ್, ಅಂದ್ರೆ ಅಕೌಂಟ್ ಓಪನ್ ಮಾಡಿ ಪೇಜ್ ಕ್ರಿಯೇಟ್ ಮಾಡೋದು. ಎಸ್, ಅಂದ್ರೆ ಫೇಸ್ಬುಕ್, ಟ್ವಿಟರ್ ಅಲ್ಲಿ, ಗೂಗಲ್ ಅಲ್ಲಿ. ಅಂದ್ರೆ ಇವಾಗ ಪೇಜ್ ಅಂತ ಅವ್ರ ಅಂತ ಇಲ್ಲ, ಅದು ನಮ್ ಚಾಯ್ಸ್. ಇವಾಗ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಆ ಅಕೌಂಟೇ ನಾನು ನನ್ನ ಕಂಪನಿ ಹೆಸರ ಮೇಲೆ ಓಪನ್ ಮಾಡ್ಬೋದಲ್ವಾ? ಹೌದು, ಹಾಗೆ ಚಾನ್ಸಸ್ ಇದೆ. ಎನಿಥಿಂಗ್ ಆ ಫೇಸ್ಬುಕ್ ನಲ್ಲಿ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ ಬೀಟ್ ಪೇಜ್, ಗ್ರೂಪ್ ಆರ್ ಅಕೌಂಟ್, ಅದು ನಿಮ್ ಇಷ್ಟ. ಅಲ್ಲಿಂದ ಟ್ರಾಫಿಕ್ ಬರುತ್ತೆ. ಟ್ರಾಫಿಕ್ ಬರುತ್ತೆ, ಎಕ್ಸಾಕ್ಟ್ಲಿ ರೈಟ್. ಸೊ ನಾವು ಒಂದು ವಿ ವಿಲ್ ಓಪನ್ ಸಮಥಿಂಗ್. ಟಂಬ್ಲರ್ ಬಂದು ಇದೆಲ್ಲ ಒಳ್ಳೆ ರ್ಯಾಂಕಿಂಗ್ ಇರೋ ವೆಬ್ಸೈಟ್. ಸೊ ನಾವು ಟಂಬ್ಲರ್ ಓಪನ್ ಮಾಡೋಣ. Don't forget, if possible, just ನೀವು once you ask the question and the doubt is cleared, just mute ಮಾಡ್ಕೊಳ್ರಿ. ಓಕೆ, so tumblr.com ನಾವು ಓಪನ್ ಮಾಡೋಣ. Tumblr is very famous, ಒಳ್ಳೆ ರೀಚ್ ಇರುತ್ತೆ. So you can do that if possible. Okay, so we will see. Okay, digital marketing in Kannada ಅಂತ ಕೊಟ್ಟು ನೋಡೋಣ. letters, numbers and dashes only. Okay, ಹೀಗೆ ಕೊಡ್ಬೇಕಂತೆ, without anything, no space and all. Excuse me. I'm not a robot, it's just verification. Okay. Okay, just create an account. ಹೀಗೆ ಇಲ್ಲಿ ಟಾಪಿಕ್ಸ್ ಇರುತ್ತೆ, ನೀವು ಟಾಪಿಕ್ಸ್ ಚೂಸ್ ಮಾಡ್ಕೋಬಹುದು. ಅಂಡ್ ಇಟ್ಸ್ ಜಸ್ಟ್ ಇಂಟ್ರೆಸ್ಟೆಡ್, ನಿಮ್ ಇಂಟ್ರೆಸ್ಟ್ ಇರೋ ಟಾಪಿಕ್ಸ್ ಚೂಸ್ ಮಾಡ್ಕೊಂಡ್ರೆ ಅದು ಅಂತ ಮಾರಿ ಆರ್ಟಿಕಲ್ಸ್ ನಿಮ್ಗೆ ತೋರಿಸ್ತಾ ಇರುತ್ತೆ ಅಷ್ಟೇ. ಅಷ್ಟಕ್ಕೆ ಮಿಂಚಿ ಇಲ್ಲೇನಿಲ್ಲ. ಜಸ್ಟ್ ಸ್ಕಿಪ್ ಮಾಡ್ಬಿಡಿ. ಇಟ್ಸ್ ಯೋರ್ ವಿಶ್ ಅಗೇನ್ ಅಟ್ ದಿ ಎಂಡ್. ಓಕೆ, ಸೊ ನೀವು ಇವಾಗ ಏನಂದ್ರೆ ನಿಮ್ URL ಸಬ್ಮಿಟ್ ಮಾಡ್ತಾ ಇದ್ರಿ, ರೈಟ್? ಲಿಂಕ್ ಅಂಬೋದು ನಮ್ಗೆ ಇಂಪಾರ್ಟೆಂಟ್. ಅಂದ್ರೆ ನಿಮ್ ವೆಬ್ಸೈಟ್ URL ಇಸ್ ವಾಟ್ ಯು ಆರ್ ಸಬ್ಮಿಟಿಂಗ್. ಆರ್ ಇಲ್ಲಿ ಫೋಟೋಸ್ ಅಂತ ಇರುತ್ತೆ, ಕೋಟ್ ಅಂತ ಇರುತ್ತೆ, ನಿಮ್ ಇಷ್ಟ ಯಾವ್ದಾದ್ರು ಪೋಸ್ಟ್ ಮಾಡ್ಕೋಬಹುದು, ಜಸ್ಟ್ ಲೈಕ್ ಫೇಸ್ಬುಕ್ ಅನ್ಕೊಂಡ್ರಿ. ಓಕೆ, ಸೊ ಡಿಜಿಟಲ್ ಮಾರ್ಕೆಟಿಂಗ್ ODMT.in ಗೆ ನಾನು ಕೊಡ್ಬೇಕು ಅನ್ಕೊಂತ ಇದ್ದೀನಿ. ಪೇಸ್ಟ್ ಮಾಡ್ಬೇಕು URL. ಓಕೆ, ದಿಸ್ ಇಸ್ ಹೌ. ಇದು ಹೀಗೆ ಕಾಣಿಸುತ್ತೆ. ಡಿಸ್ಕ್ರಿಪ್ಷನ್ ಮಾಡಬೇಕು. ವಿ ಆಫರ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು and ಕನ್ನಡ. It's a 2-month course. We offer certificate at the end of the course. ಅಷ್ಟೇ, ಜನರಲ್. ಓಕೆ, ವಾಟ್ ಎವರ್ ಯು ವಾಂಟ್ ಟು ರೈಟ್. ಕೆಳಗಡೆ ಟ್ಯಾಗ್ಸ್ ಅಂತ ಇರುತ್ತೆ, ಸೇಮ್ ಹ್ಯಾಶ್ ಟ್ಯಾಗ್ಸ್ ತರ. ಮೇನ್ ಯಾರ್ಯಾರು ನೋಡ್ಬೇಕು, ಆಬ್ವಿಯಸ್ಲಿ ಡಿಜಿಟಲ್, ಅದೇ ಇದು ಕೊಡುತ್ತೆ. ಇಟ್ ವಿಲ್ ಗಿವ್ ಯು ಸಜೆಷನ್ಸ್. ಡಿಜಿಟಲ್ ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡಿ. ಅಂಡ್ ವಾಟ್ ಎಲ್ಸ್, ಆನ್ಲೈನ್ ಕೋರ್ಸಸ್. ಓಕೆ, ಅದು ನೀವು ಕೆಳಗಡೆ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಾಗಿದ್ರೆ ನೀವೇನ ಕೀವರ್ಡ್ ಬರೆದು ಕಾಮಾ ಪ್ರೆಸ್ ಮಾಡಿ, ಇಟ್ ವಿಲ್ ಗೋ ಟು ದ ಐ ಮೀನ್ ಅಷ್ಟೇ, ಅದು ಟ್ಯಾಗ್ ತರ ಆಗತ್ತೆ. ಓಕೆ, ನೆಕ್ಸ್ಟ್ ಆನ್ಲೈನ್ ಕೋರ್ಸಸ್. And for example, online
ಟ್ರೈನಿಂಗ್ಸ್ ಅಂತ ಕೊಡ್ತಾ ಇದ್ದೀನಿ, ಆಮೇಲೆ ಕಾಮಾ ಕ್ಲಿಕ್ ಮಾಡ್ಬೇಕು, ಅದು ಟ್ಯಾಗ್ ತರ ಬರುತ್ತೆ ಆಯ್ತಾ. ಪೋಸ್ಟ್. ಓಕೆ, ಎಸ್ ಇಟ್ ಇಸ್ ಪೋಸ್ಟೆಡ್. ಸೊ ಇವಾಗ ಯಾರಾದ್ರೆ ಇಂತ ಮಾರಿ ಟೆಕ್ನಾಲಜಿ ರಿಲೇಟೆಡ್ ಅವೆಲ್ಲ ಯೂಸ್ ಮಾಡ್ತಾರೆ, ಅವೆಲ್ಲ ನೋಡ್ತಾ ಇದ್ದಾರೆ ಟಾಪಿಕ್ಸ್ ಅಂತ ಅವ್ರಿಗೆ ಇದು ಕಾಣಿಸುತ್ತೆ. ದೇರ್ ಆರ್ ಚಾನ್ಸಸ್ ದಟ್ ದೇ ಮೈಟ್ ಓಪನ್ ಮಾಡಿದ್ರೆ ಡೈರೆಕ್ಟ್ ಇಟ್ ವಿಲ್ ಗೋ ಟು ODMT ವೆಬ್ಸೈಟ್. ಸೊ ಅದೇ ನಮ್ಗೆ ಬೇಕಾಯ್ತು. ಸಿ ಇಟ್ ಇಸ್ ಗೋಯಿಂಗ್ ಟು ODMT ವೆಬ್ಸೈಟ್ ಅಂಡ್ ದಿಸ್ ಇಸ್ ಅ ಟ್ರಾಫಿಕ್ ಸೋರ್ಸ್ ಫಾರ್ ಯು. ಇಟ್ಸ್ ಅ ಬ್ಯಾಕ್ಲಿಂಕ್. ಓಕೆ ರೈಟ್, ಅರ್ಥ ಆಯ್ತಲ್ವಾ ಸೋಷಿಯಲ್ ಬುಕ್ ಮಾರ್ಕಿಂಗ್ ಎಂಬುದು. ಅಂಡ್ ದೆನ್ ನೆಕ್ಸ್ಟ್ ಬಂದು ಇಮೇಜ್ ಸಬ್ಮಿಷನ್. ಎಕ್ಸ್ಕ್ಯೂಸ್ ಮಿ ಮೇಡಮ್. ಯಾ ಹೇಳಿ ಮೇಡಮ್, ಈ ಬ್ಯಾಕ್ ಲಿಂಕ್ಸ್ ಇಂದ ಪರ್ಟಿಕ್ಯುಲರ್ ಈ ಟರ್ಮಿನಲ್ ಇದರಿಂದ ಈ ವೆಬ್ಸೈಟ್ ಇಂದ ಎಷ್ಟು ನಮ್ಮ ವೆಬ್ಸೈಟ್ ಗೆ ಟ್ರಾಫಿಕ್ ಬಂದಿದೆ ಅಂತ ಹೇಳಿ ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ನೋಡಬಹುದಾ ಮೇಡಮ್? ಎಕ್ಸಾಕ್ಟ್ಲಿ, ಎಸ್ ನೋಡಬಹುದು. ಓಕೆ, ಕಂಪ್ಲೀಟ್ ಯೂಸ್ ಆಗ್ತಾ ಇಲ್ಲ ಅಂತ ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ, ಈಸಿಯಾ ನೋಡ್ಬೋದು ನೀವು. ಆಲ್ಮೋಸ್ಟ್ ಡೈಲಿ ಬೇಸಿಸ್ ಬರೋ ಚಾನ್ಸಸ್, ಒನ್ಸ್ ಅಪ್ರೂವ್ ಆಗ್ಬಿಡ್ತಾನೆ, ಅಂದ್ರೆ ಇಲ್ಲಿ ಡೈರೆಕ್ಟ್ ಅಪ್ರೂವ್ ಆಗ್ಬಿಡ್ತು, ಕೀಪ್ ಆನ್ ಚೆಕಿಂಗ್. ನಿಮ್ಗೆ ಒಂದು ಸಲ ಬಂತು ಅಂತಂದ್ರೆ ಅದಾನೇ ಇರುತ್ತೆ ನಿಮ್ಗೆ ಕಂಟಿನ್ಯೂಸ್. ಯಾ ಯು ಆರ್ ರೈಟ್, ಗೂಗಲ್ ಅನಾಲಿಟಿಕ್ಸ್ ನಲ್ಲಿ ಚೆಕ್ ಮಾಡ್ಕೊ. ಯಾ ರೈಟ್, ಲೆಟ್ಸ್ ಗೋ ಫಾರ್ ದಿಸ್ ಥಿಂಗ್, ಇಮೇಜ್ ಸಬ್ಮಿಷನ್ಸ್. ಸೊ ಇಮೇಜ್ ಸಬ್ಮಿಷನ್ಸ್ ಅಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ವೇಟೇಜ್ ಯಾವ್ದಕ್ಕಿದೆ ಅಂತ. ಇಮೇಜ್ ಓಕೆ, ಮೇನ್ ನೀವು ಒಳ್ಳೆ ಬ್ಯಾನರ್ ಆಗಲಿ ಅಂತ ಮಾರಿ ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಕ್ರಿಯೇಟ್ ಮಾಡ್ಕೊಂಡು ಆ ಅಂದ್ರೆ ಕಾಂಟೆಂಟ್ ಟೆಕ್ಸ್ಟ್ ಕೂಡ ಓಕೆ, ಟೆಕ್ಸ್ಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಮೇಲ್ಗಡೆ ಎಲ್ಲ ಮೇನ್ ನೀವು ಟೆಕ್ಸ್ಟೇ ಬರ್ದಿರಿ, ಬಟ್ ಇಲ್ಲಿ ಏನಂದ್ರೆ ಇಮೇಜ್ ಗೆ ಸ್ವಲ್ಪ ವೇಟೇಜ್ ಜಾಸ್ತಿ. ಇನ್ ಕೇಸ್ ಇಟ್ ಆಸ್ಕ್ಸ್ ಯು ಫಾರ್ ಸಮಥಿಂಗ್ ಟು ರೈಟ್ ಅ ಟೆಕ್ಸ್ಟ್, ಇಟ್ಸ್ ಫೈನ್, ಅದರ್ವೈಸ್ ಇಟ್ಸ್ ಫೈನ್. Pinterest is the best example. Okay, and ಇನ್ನು ಇಷ್ಟಕ್ಕೆ ಮುಂಚಿನ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಕೂಡ ಇಟ್ಸ್ ಆಲ್ ಅಬೌಟ್ ಇಮೇಜಸ್. ಓಕೆ, ಸೊ ಅಂಡ್ ಇನ್ಸ್ಟಾಗ್ರಾಮ್ ಟಾಪಿಕ್ ಬಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ನಲ್ಲಿ ತುಂಬಾ ರೀಚ್ ಇರುತ್ತೆ. ನೀವು ಎಲ್ಲ ಅಂತಾರೆ ಇಟ್ ಡಸಂಟ್ ವರ್ಕ್, ಟೈಮ್ ಪಾಸ್ ಅಂತ. ಟೈಮ್ ಪಾಸ್ ಆಗೋ ಚಾನ್ಸೇ ಇಲ್ಲ. ಇನ್ಸ್ಟಾಗ್ರಾಮ್ ತುಂಬಾ ಫೆಚಿಂಗ್. ನೀವೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕೀಪ್ ಆನ್ ಪೋಸ್ಟಿಂಗ್ ಸಮ್ ಇಮೇಜಸ್. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ನಾನು ಏಜೆನ್ಸಿ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿನಿ, ಅಲ್ಲಿ ಓಪನ್ ಮಾಡಿದ್ನಿ. ಐ ವಿಲ್ ಬಿ ಗಿವಿಂಗ್ ಕಂಟಿನ್ಯೂಸ್ ಟಿಪ್ಸ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್, ಅದು ಇದು. ಅಂಡ್ ಹ್ಯಾಶ್ ಟ್ಯಾಗ್ಸ್ ರಿಸರ್ಚ್ ಮಾಡಿ ಪ್ರಾಪರ್ ಹ್ಯಾಶ್ ಟ್ಯಾಗ್ಸ್ ಕೊಟ್ರೆ ಅಲ್ಲೇ ನಿಮ್ಗೆ ಕ್ಲೈಂಟ್ಸ್ ಬರ್ತಾರೆ. ಓಕೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲಾರು ಟೈಮ್ ಪಾಸ್ ಯೂಸ್ ಮಾಡ್ತಾರೆ. ಬಿಲೀವ್ ಮೀ, ಯಾವ್ದು ಎಲ್ಲ ಎವ್ರಿ ಪ್ಲಾಟ್ಫಾರ್ಮ್ ನಲ್ಲಿ ನಿಮ್ಗೆ ಸ್ಕೋಪ್ ಇರುತ್ತೆ. ಸೊ ಬೆಟರ್ ಯೂಸ್ ದಟ್ ಸ್ಕೋಪ್. ಓಕೆ, ಸೊ ನಾವ್ ಇವಾಗ ಪಿಂಟ್ರೆಸ್ಟ್ ನೋಡೋಣ. ಪಿಂಟ್ರೆಸ್ಟ್ ಇಸ್ ಲೈಕ್ ಸರ್ಚ್ ಇಂಜಿನ್ ತರ. ಓಕೆ, ಇವಾಗ ಹೇಗಂತೀರಿ, ಇವಾಗ ಗೂಗಲ್ ಬಂದು ಟೆಕ್ಸ್ಟ್ ಗೆ ಸರ್ಚ್ ಇಂಜಿನ್ ತರ, ಇದು ಬಂದು ಇಮೇಜಸ್ ಗೆ ಸರ್ಚ್ ಇಂಜಿನ್ ತರ. ಓಕೆ, ಅಂಡ್ ಎಸ್ ದೇರ್ ಇಸ್ ಅ ಸ್ಮಾಲ್ ಪಾಯಿಂಟ್ ಐ ವಾಂಟ್ ಟು ಆಡ್ ಇನ್ ಬ್ಲಾಗ್ ಕಾಮೆಂಟಿಂಗ್. ಇನ್ ಕೇಸ್ ನಿಮ್ಗೆ ಬ್ಲಾಗ್ ಕಾಮೆಂಟಿಂಗ್ ನಲ್ಲಿ ಸ್ವಲ್ಪ ಐ ಥಿಂಕ್ ವಿ ಆರ್ ಲಕ್ಕಿ ದಟ್ ವಿ ಫೌಂಡ್ ಆರ್ಟಿಕಲ್. ಇಲ್ಲ ನಾವು ಈಸಿಯಾಗಿ ಕೊಡಕ್ಕೆ, ಅಂದ್ರೆ ಇನ್ಫಾರ್ಮೇಶನ್ ಕೊಡಕ್ಕೆ ಈಸಿ ಆಯ್ತು. ಅದರ್ವೈಸ್ ಐ ಮೀನ್ ಕಾಮೆಂಟ್ ಕೊಡಕ್ಕೆ ಈಸಿ ಆಯ್ತು. ಅದರ್ವೈಸ್ ಯು ವೋಂಟ್ ಗೆಟ್ ಇಟ್ ವೆರಿ ಈಸಿಲಿ. ಅವಾಗ ಏನ್ ಮಾಡ್ಬೇಕಂದ್ರೆ ಯಾವ್ದಾದ್ರೆ ಆರ್ಟಿಕಲ್, ಇಂತ ಮಾರಿ ಆರ್ಟಿಕಲ್ ಸರ್ಚ್ ಮಾಡ್ಬೇಕನ್ಕತ್ತೆ, ಡಿಜಿಟಲ್ ಮಾರ್ಕೆಟಿಂಗ್, ರಿಯಲ್ ಎಸ್ಟೇಟ್, ಯಾವ್ದೋ ಒಂದು ಟೈಪ್ ಮಾಡಿ ಪ್ಲಸ್ ಲೀವ್ ಅ ಕಾಮೆಂಟ್ ಅಂತ ಹೇಳಿ ಗೂಗಲ್ ನಲ್ಲಿ ಹೀಗೆ ಟೈಪ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಸ್ ಲೀವ್ ಅ ರಿಪ್ಲೈ ಆರ್ ಲೀವ್ ಅ ಕಾಮೆಂಟ್. ಇಲ್ಲಿ ಲೀವ್ ಅ ರಿಪ್ಲೈ ಅಂತಿದಲ್ವಾ, ಅದು ಸರ್ಚ್ ಮಾಡಿದ್ರೆ ಡೈರೆಕ್ಟ್ ಯಾರಾದ್ರೂ ಆಪ್ಷನ್ ಕೊಡ್ತಾ ಇದ್ದಾರೋ ಲೀವ್ ಅ ಕಾಮೆಂಟ್ ಅಂಬಕ್ಕೆ, ಅದೇ ನೀವು ಚೂಸ್ ಮಾಡ್ಕೋಬಹುದು. ರೈಟ್, ಇಲ್ಲಿ ಲೀವ್ ಅ ಕಾಮೆಂಟ್ ಅಂತ ಕಾಣಿಸ್ತದಲ್ವಾ, ಅಂದ್ರೆ ನಿಮ್ಗೆ ಇನ್ನು ಫುಲ್ ಸ್ಕೋಪ್ ಇದೆ ಟು ಲೀವ್ ಅ ಕಾಮೆಂಟ್. ಇಂತ ಮಾರಿ ಸರ್ಚ್ ಮಾಡ್ರಿ. ಇನ್ ಕೇಸ್ ನಿಮ್ಗೆ ಯಾವ ವೆಬ್ಸೈಟ್ ಸಿಗುತ್ತಾ ಇಲ್ಲ ಕಾಮೆಂಟ್ ಕೊಡಕ್ಕೆ ಅಂತ ಅಂದ್ರೆ ಯೂಸ್ ದಿಸ್ ಕೀವರ್ಡ್ಸ್. ಓಕೆ, ದಟ್ಸ್ ವಾಟ್ ಐ ಫಾರ್ಗಾಟ್ ಟು ಸೇ. ಅಂಡ್ ಓಕೆ, ಕಮಿಂಗ್ ಟು ಇಮೇಜ್ ಸಬ್ಮಿಷನ್, ಇದು ಬಂದು ಪಿಂಟ್ರೆಸ್ಟ್. ಐ ಹೋಪ್ ನಿಮ್ಗೆ ಪಿಂಟ್ರೆಸ್ಟ್ ಐಡಿಯಾ ಇದ್ದೇ ಇರುತ್ತೆ. ಸೊ ಪಿನ್ಸ್, ಬೋರ್ಡ್ಸ್ ಅಂತ ಸ್ವಲ್ಪ ಇರುತ್ತೆ. ನೀವು ಪಿನ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಅಂದ್ರೆ ಟು ಸಬ್ಮಿಟ್ ಯುವರ್ ಥಿಂಗ್. ಅಂದ್ರೆ ಬೋರ್ಡ್ಸ್ ಅಂದ್ರೆ ಒಂದು ಕ್ಯಾಟಗರಿ, ಬೋರ್ಡ್ಸ್ ನಲ್ಲಿ ಪಿನ್ಸ್ ಇರುತ್ತೆ. ನೀವು ನಿಮ್ ವೆಬ್ಸೈಟ್ ಇಲ್ಲಕ್ಕೆ. ಓಕೆ, ಪಿನ್ಸ್ ಇಂಟ್ರೆಸ್ಟ್ ಇಸ್ ಪಿಂಟ್ರೆಸ್ಟ್. ಅದಕ್ಕೆ ದಟ್ ಇಸ್ ಹೌ ದೇ ಹ್ಯಾವ್ ಮೇಡ್ ಇಟ್.
ಸೊ ನೋಡೋಣ, ಲೆಟ್ಸ್ ಸಿ ಇಫ್ ವಿ ಕ್ಯಾನ್ create a pin director ನೋಡೋಣ. Add your title, digital marketing in Kannada, right? ಇದು ಸ್ವಲ್ಪ ಬರಿತಾ ಇದ್ದೀನಿ. We offer digital marketing course in Kannada language for 2 months, and the course is an online course. I mean, like your wish, but ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಾನು ಇವಾಗ ಏನ್ ಬರಿತಾ ಇಲ್ಲ. ಇಲ್ಲಿ ಇಂಪಾರ್ಟೆಂಟ್, ಓಕೆ, ಡೆಸ್ಟಿನೇಷನ್ URL, ಓಕೆ, URL ಬಂದು odmt.in. ನಾವಿಲ್ಲಿ odmt.in ಕೊಡ್ತಾ ಇದ್ದೀವಿ. ಬಟ್ ಒಂದು ಗುರ್ತಿಟ್ಕೊಳ್ರಿ, ಇದನ್ನಲ್ಲಿ ಇವೆಲ್ಲ ಎಷ್ಟು ಬರ್ತಾ ಇದ್ರೋ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಲೀಸ್ಟ್ ಇಂಪಾರ್ಟೆಂಟ್. ಮೇನ್ ಥಿಂಗ್ ಇಸ್ ಇಮೇಜ್ ಬಂದು ಇದಕ್ಕೋಸ್ಕರನೇ, ಪಿಂಟ್ರೆಸ್ಟ್ಗೋಸ್ಕರನೇ ಸಪರೇಟ್ ನೀವು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ರಿ. ತುಂಬಾ ರೀಚ್ ಇರುತ್ತೆ ಪಿಂಟ್ರೆಸ್ಟ್ ಇಂದ. ಓಕೆ, ಸೊ ಲೆಟ್ಸ್ ಸಿ. ನಾವು ಓಕೆ, ಇದು ನೋಡೋಣ. ನಾನು ಐ ಥಿಂಕ್ ಐ ಟೈಪ್ ಸಮಥಿಂಗ್. Okay, search engine optimization. Okay, let's assume this is the thing. Okay, don't take it seriously, just assume this is the thing, and then click on save. Ashte save ಮಾಡಬೇಕು. Okay, okay, create a board, recipes, ideas for the cook, place to visit, stuff to buy. ಓಕೆ, ಅವ್ರು ಸ್ವಲ್ಪ ಏನೋ ಕೊಡ್ತಾ ಇದ್ದಾರೆ. ಅವರು ಇದು ಅಂದ್ರೆ ನಾವು ಬೋರ್ಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ವಾಟ್ ಇಟ್ ಇಸ್ ಆಲ್ ಅಬೌಟ್ ಅಂದ್ರೆ ಅದ್ರ ಟಾಪಿಕ್ ಕ್ರಿಯೇಟ್ ಮಾಡ್ಬೇಕು. ಫಸ್ಟ್ ಟಾಪಿಕ್ ಕ್ರಿಯೇಟ್ ಮಾಡ್ಬಿಟ್ಟು ಕ್ರಿಯೇಟ್ ಅ ಬೋರ್ಡ್ ಅಂತ ಕ್ರಿಯೇಟ್ ಮಾಡಿ, ಡಿಜಿಟಲ್ ಮಾರ್ಕೆಟಿಂಗ್ ಅಂತ, ದೆನ್ ಕಮ್ ಅಂಡ್ ಕ್ರಿಯೇಟ್ ಅ ಪಿನ್ ಅಂದ್ರೆ ಬೋರ್ಡ್ ಒಳಗೆ ಪಿನ್ ಸ್ಟಾರ್ಟ್ ಮಾಡಂಗೆ. ಓಕೆ, ಆಪ್ಷನಲ್ ಇದು. ಓಕೆ, ದಟ್ಸ್ ಫೈನ್, ದಿಸ್ ಇಸ್ ನಾಟ್ ರಿಕ್ವೈರ್ಡ್. ಕ್ರಿಯೇಟ್ ಆಯ್ತಾ, ಸೇವ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಏನೋ ಪ್ರಾಬ್ಲಮ್ ಇದೆ. ಓಕೆ ಫೈನ್, ಈ ಲಿಂಕ್ ಇಂದ ಏನೋ ಪ್ರಾಬ್ಲಮ್ ಇದಂತೆ, ಪರವಾಗಿಲ್ಲ. ಓಕೆ, ನಾವ್ ಏನ್ ಮಾಡೋಣ, ಫೈನ್, ಇಟ್ಸ್ ಓಕೆ. ದಿಸ್ ಹ್ಯಾಸ್ ಸಮ್ ಪ್ರಾಬ್ಲಮ್, ಸೊ ಡೋಂಟ್ ವರಿ ಅಬೌಟ್ ಇಟ್. ನಾನು ನಿಮ್ಗೆ ಜಸ್ಟ್ ತೋರಿಸ್ತೀನಿ ಹೇಗ್ ಮಾಡ್ಬೇಕಂತ. ಮೇ ಬಿ ಯಾವಾಗ ಸಬ್ಮಿಟ್ ಮಾಡೋವಾಗ ಇಶ್ಯೂ ಆಯ್ತಂಗಿದೆ, ಅದಕ್ಕೆ ಅದು ಹಾಗಾಗ್ಬಿಡ್ತು. ದಟ್ಸ್ ಓಕೆ. ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಹೌ ಟು ಕ್ರಿಯೇಟ್ ಯೋರ್ ಬ್ಲಾಗ್, ಇದು ನೋಡಿ ಅಸಲ್ 21 Pro ಬ್ಲಾಗರ್ಸ್ ಎಷ್ಟು ಚೆನ್ನಾಗಿದೆ ಇಮೇಜ್. ಸೊ ಪಿಂಟ್ರೆಸ್ಟ್ ಗೋಸ್ಕರನೇ ನಿಮ್ಗೆ ಇಮೇಜಸ್ ಕೂಡ ಇರುತ್ತೆ. ಓಕೆ, ಸೊ ವಿಲಾಗಿಂಗ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅಂತ ಇದು ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸಿ ದ ಟ್ರಿಪ್, ವಿಲಾಗಿಂಗ್ ಅಂದ್ರೆ ವಿಡಿಯೋ ತೆಗ್ದಲ್ವಾ, ಯೂಟ್ಯೂಬ್ ನಲ್ಲಿ ವಿಡಿಯೋ ಅಂದ್ರೆ ಟ್ರಾವೆಲ್ ಮಾಡುವಾಗ ವಿಡಿಯೋ ತೆಗಿಯೋದು ಅಂತ ಮಾರೆಲ್ಲ ಇರುತ್ತೆ. ಸೊ ಇದು ದಿಸ್ ಇಸ್ ದ ಒನ್. ಇದ್ ನೋಡಿದ್ರೆ ಇಮೇಜ್ ಮೇಲೆ ಹೋದ ತಕ್ಷಣ ಫಸ್ಟ್ ವೆಬ್ಸೈಟ್ ಲಿಂಕ್ ಕೊಡುತ್ತೆ, ಅದು ವೆಬ್ಸೈಟ್ ಗೆ ರೂಟ್ ಆಗುತ್ತೆ. ದಿಸ್ ಇಸ್ ದ ಟ್ರಾಫಿಕ್ ಸೋರ್ಸ್ ಅಗೇನ್. ಓಕೆ, ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವ್ರ ವೆಬ್ಸೈಟ್ ಹೋಗ್ತದೆ. ಅಂಡ್ ದೆನ್ ಫರ್ದರ್ ಆನ್ ಅವ್ರಿಗೆ ಟ್ರಾಫಿಕ್ ಆದ್ರೆ ಬಂತು ಅಂದ್ರೆ ಅಲ್ಲಿಂದ ಇನ್ ಕೇಸ್ ಯು ಟರ್ನ್ ಇನ್ ಟು ಅ ಕ್ಲೈಂಟ್ ಫಾರ್ ದೆಮ್, ಅಷ್ಟಕ್ ಮುಂಚೆ ಅವ್ರಿಗೆ ಇನ್ನೇನ್ ಯೂಸ್ ಇರುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ಒನ್. ಅರ್ಥ ಆಯ್ತಾ? ಇಂಟ್ರೆಸ್ಟ್ ಇಸ್ ವೆರಿ ಯೂಸ್ಫುಲ್, ರೈಟ್? ಮೇಡಮ್, ಒಂದು ಡೌಟ್ ಮೇಡಮ್. ಹೇಳಿ. ಈ ಬ್ಯಾಕ್ ಲಿಂಕ್ಸ್ ಇಂದ ನಮ್ಗೆ ವೆಬ್ಸೈಟ್ ಟ್ರಾಫಿಕ್ ಬರುತ್ತಲ್ಲ, ಅವಾಗ ಅವನು ತುಂಬಾ ಬೇಗ ಎಕ್ಸಿಟ್ ಆಗ್ತಾನೆ. ಬೌನ್ಸ್ ರೇಟ್ ಜಾಸ್ತಿ ಆಗಿ ಅದು ರ್ಯಾಂಕಿಂಗ್ ಕಮ್ಮಿ ಆಗುತ್ತೆ ಮೇಡಮ್. ಬೌನ್ಸ್ ರೇಟ್ ತುಂಬಾ ಎಸ್, ಆ ಚಾನ್ಸಸ್ ಇದೆ. ಅದು ಡಿಪೆಂಡ್ಸ್ ಆನ್ ಅವರ್ ವೆಬ್ಸೈಟ್, ನಮ್ ಡಿಸೈನ್ ಹೇಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗಿದು ನೋಡಿದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆನೇ ಅನ್ಸ್ತಾ ಇದೆ, ಬಿಕಾಸ್ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಾರೆ. ಸೊ ವಿ ವಿಲ್ ಸ್ಟೇ ಫಾರ್ ಅ ವೈಲ್, ನಾವು ಅಷ್ಟು ಬೇಗ ಹೋಗಲ್ಲ. ಓಕೆ, ಯಾಕಂದ್ರೆ ಅದು ಕೂಡ ಸ್ವಲ್ಪ ಟೈಮ್ ಲಿಮಿಟ್ಸ್ ಇರುತ್ತೆ. ಬಿಫೋರ್ ಸೋ ಅಂಡ್ ಸೋ ಟೈಮ್ ಬೌನ್ಸ್ ರೇಟ್. ಸೊ ಅದಿಲ್ಲ ನೋಡ್ಕೊಬೇಕು. ಹೇಳಿ. ಅದಕ್ಕೆ ಏನಾದ್ರು ಟೈಮ್ ಇದೆಯಾ ಮೇಡಮ್? ಬೌನ್ಸ್ ರೇಟಿಗೆ ಎಷ್ಟು ಸೆಕೆಂಡ್, ಎಷ್ಟು ಮಿನಿಟ್ ಅಲ್ಲೇ? ಬೌನ್ಸ್ ರೇಟ್ ಎಸ್ ಇದೆ ಆಕ್ಚುಲ್. ನಾನು ಹೇಳ್ತೀನಿ, ಅಪ್ಡೇಟ್ ಆಯ್ತು ಅದು. ನಾನು ನೋಡಿ ಹೇಳ್ತೀನಿ. ಎಸ್. ಸೊ ಬಟ್ ಐ ಥಿಂಕ್ ಸೇಫರ್ ಸೈಡ್ ಬಂದು ಅಟ್ ಲೀಸ್ಟ್ ಒಂದು ನಿಮ್ಮ 5 ನಿಮಿಷ ಇರಂಗಿದ್ರೆ ಚೆನ್ನಾಗಿರುತ್ತೆ. ನೀವು ವೆಬ್ಸೈಟ್, ನೀವು ಬ್ಲಾಗ್ ಹ್ಯಾಂಗ್ ಬರಿಬೇಕು ಅಂದ್ರೆ ಫಸ್ಟ್ ಥಿಂಗ್ ಇಮೇಜಸ್ ಅದು ಇದು ಇಟ್ಟು ಸ್ವಲ್ಪ ಮ್ಯಾಟರ್ ಬರೀರಿ. ಲಾಂಗಿಂಗ್ ಮ್ಯಾಟರ್ ಕೂಡ ಇಲ್ಲ. ಇವ್ರು ನೋಡ್ದಿರಾ ಒಂದು ಪ್ಯಾರಾಗ್ರಾಫ್ ನಲ್ಲಿ 5-6 ಸೆಂಟೆನ್ಸ್ ನಲ್ಲಿ ಮುಗಿಸ್ತಾ ಇದ್ದಾರೆ. ಸಂಹೌ ನೀವು ಆರ್ಟಿಕಲ್ ಬರೆಯೋದು ಅಟ್ ಲೀಸ್ಟ್ ಸ್ವಲ್ಪ ಹೊತ್ತು ಇರಂಗೆ
ಕಸ್ಟಮರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮೇನ್ ಥಿಂಗ್ ಬೌನ್ಸ್ ರೇಟ್ ಡಿಪೆಂಡ್ಸ್ ಆನ್ ಯೋರ್ ವೆಬ್ಸೈಟ್ ಡಿಸೈನ್. ಅದ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಅವ್ರು ಇಂಪ್ರೆಸ್ ಆಗ್ಲಂಗಿದ್ರೆ ಪ್ರಾಬ್ಲಮ್ ಆಗುತ್ತೆ. I'll research that and I'll tell you about that. Okay. Okay, right. Next ಏನಂದ್ರೆ ನೆಕ್ಸ್ಟ್ 5ನೇದು ನೋಡೋಣ. is Web 2.0 sites. ಸೊ ಇದು Web 2.0 ಅಂದ್ರೆ ಆಲ್ಮೋಸ್ಟ್ ರೋಬೋ 2.0 ತರನೇ ಅನ್ಕೋಬಹುದು. ಅಂದ್ರೆ ಇವಾಗ ನೀವು ಎಷ್ಟಾದ್ನೂ ಟ್ರೈ ಮಾಡಿದ್ರಿ, ಐ ಮೀನ್ ಆಗ್ತಾ ಇಲ್ಲ, ಐ ಮೀನ್ ನೀವು ಬ್ಲಾಗ್ ಕಾಮೆಂಟಿಂಗ್, ಡೈರೆಕ್ಟರಿ ಸಬ್ಮಿಷನ್, ಸೋಷಿಯಲ್ ಬುಕ್ ಮಾರ್ಕಿಂಗ್ ಎಲ್ಲ ಟ್ರೈ ಮಾಡಿದ್ರೆ ನಿಮ್ಗೆ ಆಗ್ತಾ ಇಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ಸಂವೇರ್ ಅಂದ್ರೆ ಆಗ ಮೋಸ್ಟ್ಲಿ ಐ ಮೀನ್ 90% ಚಾನ್ಸಸ್ ಆರ್ ಲೈಕ್ ಡೆಫಿನೆಟ್ ಸಬ್ಮಿಟ್ ಆಗತ್ತೆ ಅಂತ ಪ್ರಾಬ್ಲಮ್ಸ್ ಇಲ್ಲ. ಬಟ್ ಸ್ಟಿಲ್ ನಿಮ್ಗೆ ಎಲ್ಲೋ ಕಡಿಮೆ ಅನ್ಸ್ತದೆ, ಎಲ್ಲೋ ಸ್ವಲ್ಪ ಇನ್ನೂ ನಮ್ಗೆ ಬ್ಯಾಕ್ ಲಿಂಕ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅದು ಇದು ಅಂತ ಅನ್ಸ್ತದೆ. ಆ ಟೈಮ್ ನಲ್ಲಿ ಏನ್ ಮಾಡ್ಬೋದು ಅಂದ್ರೆ ನೀವೇ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ಬೋದು. ಸಿಂಪಲ್ ಆಗಿರುತ್ತೆ, ವರ್ಡ್ ಪ್ರೆಸ್ ತರ ಐ ಮೀನ್ ಇಷ್ಟು ಕೂತ್ಕೊಂಡು ನೀವು ಡಿಸೈನಿಂಗ್ ಮಾಡಿ ಅಷ್ಟು ಬೇಕಾಗಿಲ್ಲ. ಸಿಂಪಲ್ ರೆಡಿಮೇಡ್ ಇರುತ್ತೆ ಸ್ವಲ್ಪ ವೆಬ್ಸೈಟ್ಸ್. ಅದು ಟ್ರೈ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ನೀವು ಅದರಲ್ಲಿ ನಿಮ್ಗೆ ಬ್ಯಾಕ್ ಲಿಂಕ್ಸ್ ಕೊಟ್ಕೋಬಹುದು. ಸೊ ದಿಸ್ ಇಸ್ ನಥಿಂಗ್ ರಾಂಗ್, ಇಟ್ ಇಸ್ ಜಸ್ಟ್ ಲೈಕ್ ಸಮ್ ಅದರ್ ವೆಬ್ಸೈಟ್. ನೀವೇನು ಫೇಕ್ ಮಾಡ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಅದು ಅಂದ್ರೆ ಸಿಂಪಲ್. wix.com ಇಸ್ ದ ಬೆಸ್ಟ್ ವೆಬ್ಸೈಟ್. ಓಕೆ, wix.com ಕೂಡ ನೀವು ಬ್ಯಾಕ್ ಲಿಂಕ್ ಕೊಡ್ಬೋದು. ಸೇಮ್ ಇವಾಗ odmt.wix.com ಅಂತ ಟೈಪ್ ಮಾಡ್ತೀನಿ, ಬ್ಯಾಕ್ ಲಿಂಕ್ ಕೊಡ್ಬೋದು. ಅಂಡ್ ಇದು ಹೇಗಂದ್ರೆ your name.wix.com ಅಂತ ಇರುತ್ತೆ. ಅಂಡ್ ದೆನ್ your name.blogspot.com ಅಂತ ಇರುತ್ತೆ. ಇವರೆಲ್ಲ blogspot.com ಇವರೆಲ್ಲ ಕೊಡೋರು Web 2.0 ಸೈಟ್. ಸೊ blogspot.com, wix.com ಅಂತ ಅಂದ್ರೆ ಡೊಮೈನ್ಸ್. ನೇಮ್ ಡಾಟ್ ಅಂತ ಹೀಗಿರುತ್ತೆ ನಿಮ್ ವೆಬ್ಸೈಟ್ ಓಪನ್ ಮಾಡಿದ್ರೆ ಅಂದ್ರೆ ಇದು ಸಬ್ ಡೊಮೈನ್ಸ್ ಅಂತ ಅರ್ಥ. ಓಕೆ, ಅಂಡ್ ದೆನ್ ವೆಬ್ಸೈಟ್ಸ್ ಏನಂದ್ರೆ ಬ್ಲಾಗರ್, ವರ್ಡ್ ಪ್ರೆಸ್. ಬೇರೆ ವೆಬ್ಸೈಟ್ಸ್ ಇರೋರಿಗೆ ವರ್ಡ್ ಪ್ರೆಸ್ ವಿಲ್ ಬಿ Web 2.0 ಸೈಟ್. ಅಂದ್ರೆ ದಟ್ ವಿಲ್ ಬಿ ಅನದರ್ ಸೈಟ್ ವೇರ್ ದಿ ವಾಂಟ್ ಟು ಗೆಟ್ ದ ಟ್ರಾಫಿಕ್ ಸೋರ್ಸ್ ಫ್ರಮ್. ಓಕೆ, ಟಂಬ್ಲರ್ಲಿ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದಂತೆ. ಸೊ ಇದು ಇರುತ್ತೆ. ಸೊ ಇದು ಬ್ಲಾಗರ್ ಹ್ಯಾಸ್ ಅ ವೆರಿ ನೈಸ್ ಇದು, ಅಂದ್ರೆ ಇಟ್ ಹ್ಯಾಸ್ ಅ ವೆರಿ ಗುಡ್ ಡೊಮೈನ್ ಅಥಾರಿಟಿ ಅಂಡ್ ಆಲ್. blogger.com ನಾವು ಒಂದ್ಸಲ ನೋಡೋಣ ಏನನ್ನ ಒಳ್ಳೆ ಚಾನ್ಸಸ್ ಇದಾ ಅಂತ. blogger.com ಅಲ್ಲಿ ಕ್ಲಿಕ್ ಮಾಡಿ ಟ್ರೈ ಮಾಡ. ಅಂಡ್ ಮೇನ್ ಥಿಂಗ್ ಏನಂದ್ರೆ ಬಿಫೋರ್ ಎನಿಥಿಂಗ್ ವಾಟ್ ಇಸ್ ಇಂಪಾರ್ಟೆಂಟ್ ಅಂದ್ರೆ ನಂಗೆ ಇದು ವಾಟ್ ಯು ಸೇ ಆನ್ ಪೇಜ್ ಆಪ್ಟಿಮೈಸೇಷನ್ ನಾವು ಮಾಡ್ತೀವಲ್ವಾ. ಆನ್ ಪೇಜ್ ಅಂದ್ರೆ ಬ್ಲಾಗ್ ಬರ್ದು ಅದ್ರ ಮೇಲೆ ರೂಲ್ಸ್ ಫಾಲೋ ಆಗಿ ಅಲ್ಲೇ ಟ್ರೈ ಮಾಡ್ಬೇಕು. ಟೈಟಲ್, ಡಿಸ್ಕ್ರಿಪ್ಷನ್, ಹೆಡಿಂಗ್ಸ್ ಎಲ್ಲ ಏನನ್ನ ಇದು ನಮ್ ಕೈಯಾಗಿ ಕಂಪ್ಲೀಟ್ ನಾವೇ ಮಾಡ್ತೀವಿ. ಸೊ ಎಲ್ಲೋ ಒಂದು ಸ್ವಲ್ಪ ಚಾನ್ಸ್ ಇರುತ್ತೆ ದಟ್ ಯು ಮೈಟ್ ನಾಟ್ ಪರ್ಫಾರ್ಮ್ ವೆಲ್ ಅಂತ ಚಾನ್ಸಸ್ ಇರುತ್ತಲ್ವಾ. ನೀವ್ ಚೆನ್ನಾಗ್ ಮಾಡ್ಲಂಗಿದ್ರೆ ಆಬ್ವಿಯಸ್ಲಿ ಅದು ಚೆನ್ನಾಗ್ ಬರಲ್ಲ, ನಿಮ್ಮ SEO ಬೂಸ್ಟ್ ಅಪ್ ಆಗಲ್ಲ. ಬಟ್ ಇದು ಅಂದ್ರೆ ಡಿಫಾಲ್ಟ್ ಬೂಸ್ಟ್ ಅಪ್ ಆಗತ್ತೆ, ಬಿಕಾಸ್ ನೀವೇನ್ ಮಾಡ್ತಾ ಇಲ್ಲ, ಜಸ್ಟ್ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ರೆ ಅಷ್ಟೇ. ಸೊ ಆಫ್ ಪೇಜ್ ಆಪ್ಟಿಮೈಸೇಷನ್ ಅಂದ್ರೆ ಗ್ಯಾರಂಟಿಡ್ ಬ್ಯಾಕ್ ಲಿಂಕ್ಸ್ ಅಂಡ್ ಗ್ಯಾರಂಟಿಡ್ SEO ನಿಮ್ಗೆ. ಸೊ ಆಫ್ ಪೇಜ್ ಮಾಡಿದ್ರೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ. ಆನ್ ಪೇಜ್ ಅದು ಆಗ್ತಾನೆ ಇರುತ್ತೆ. ವೆನೆವರ್ ಯು ರೈಟ್ ಯು ಕೀಪ್ ಆನ್ ಡೂಯಿಂಗ್ ಇಟ್. ಅದು ಕ್ಲಿಕ್ ಆಗತ್ತಾ ಇಲ್ಲವಾ ಎಂಬ ಡೌಟ್ ನಿಮ್ಗೆ ಇದ್ದನ್ನು ಯು ಕ್ಯಾನ್ ಗೋ ಫಾರ್ ಸಮ್ ಅದರ್ ಥಿಂಗ್. ಓಕೆ, ಸಿ ಆಕ್ಚುಲಿ ನನ್ಗೆ ಆಲ್ರೆಡಿ ಇದೆ ಅಂದ್ರೆ ನಾನು ಅವಾಗ ಸ್ಯಾಂಪಲ್ ಒಂದು ಓಪನ್ ಮಾಡಿದ್ದೆ. ಓಕೆ, ಸೊ ಲೆಟ್ಸ್ ಸಿ. ನಾನು ಸೈನ್ ಔಟ್ ಮಾಡಿ ಮಾಡ್ಲಕ್ಕಾಗತ್ತಾ ಅಂತ ನೋಡ್ತೀನಿ. ಕನ್ನಡ ಓಪನ್ ಮಾಡೋಣ. ರೈಟ್, ಸೊ ಚೂಸ್ ಅ ನೇಮ್ ಫಾರ್ ಯೋರ್ ಬ್ಲಾಗ್ ಅಂತ ಅವ್ರು ಕೊಡ್ತಾ ಇದ್ದಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಇನ್ ಕನ್ನಡ. ರೈಟ್, ನಾನು ಯಾಕೆ ಇದೇ ಕೊಡ್ತಾ ಇದ್ದೆ ಅಂದ್ರೆ ಆಬ್ವಿಯಸ್ಲಿ ನನ್ ಕೀವರ್ಡ್ ಆದ್ರೆ ಇದೆ. ಐ ಮೀನ್ ದಿಸ್ ಇಸ್ ವಾಟ್ ಐ ವಾಂಟ್. ಓಕೆ, ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಕನ್ನಡ. ಓಕೆ, even ನೀವು ಚೂಸ್ ಮಾಡ್ಕೋಬೇಕು what you want this name to be. Okay,
ಫಾರ್ ಎಕ್ಸಾಂಪಲ್ ODMT ಕನ್ನಡ ಅಂತ ಅನ್ಕೊಂತಾ ಇದ್ದೀನಿ. ಚೆಕಿಂಗ್ ಅಡ್ರೆಸ್ ದಿಸ್ ಬ್ಲಾಗ್ ಅಡ್ರೆಸ್ ಇಸ್ ಅವೈಲಬಲ್ ಅಂದ್ರೆ ಇದು ಅವೈಲಬಲ್ ಇದೆ, ನೀವು ಚೂಸ್ ಮಾಡ್ಕೋಬಹುದು ಅಂತ ನಂಗೆ ಕೊಡ್ತಾ ಇದೆ. ಓಕೆ, ಕ್ಲಿಕ್ ಆನ್ ನೆಕ್ಸ್ಟ್. How do you want your name displayed to readers of the blog? ODMT ಕನ್ನಡ ಅಂತಾನೆ ನೀವ್ ಏನನ್ನ ಕಾಮೆಂಟ್ ಕೊಟ್ಟರು ಇನ್ನೇನ ಮಾಡಿದ್ನು ಹಾಗೆ ಆರ್ಟಿಕಲ್ ಬರ್ದ್ನ ಹೇಗೆ ಕಾಣಿಸ್ಬೇಕು ಅಂದ್ರೆ ODMT ಕನ್ನಡ ತರನೇ ಕಾಣಿಸ್ಬೇಕು. ಓಕೆ, ಕಾನ್ ಫಿನಿಶ್. ರೈಟ್, ಅಷ್ಟೇ ಆಯ್ತು. ನೀವು ಆಲ್ಮೋಸ್ಟ್ ವೆಬ್ಸೈಟ್ ಓಪನ್ ಮಾಡಿದ್ದಂಗೆ ಆಗ್ತಾ. ಓಕೆ, ಇಲ್ಲಿ ನೋಡಿ ಪೋಸ್ಟ್, ಕಾಮೆಂಟ್ಸ್, ಸ್ಟಾಟಿಸ್ಟಿಕ್ಸ್ ಇರುತ್ತೆ, ಪೇಜಸ್, ಲೇಔಟ್, ಥೀಮ್ ಚೂಸ್ ಮಾಡ್ಕೋಬಹುದು. ಇಟ್ಸ್ ಜಸ್ಟ್ ಕಂಪ್ಲೀಟ್ಲಿ ಲೈಕ್ ವರ್ಡ್ ಪ್ರೆಸ್ ನಾವ್ ನೋಡಿದ್ವಲ್ವಾ ಹಾಗೆ ಇರುತ್ತೆ. ಓಕೆ, ಸೊ ಸಮಥಿಂಗ್ ಯು ಕ್ಯಾನ್ ಚೂಸ್ ಎನಿಥಿಂಗ್ ಐ ಗೆಸ್. ಸೊ okay, let's see if we can choose this. Apply. New theme applied successfully. It's like very quick. Right, so ivaga new post ನೀವು ಬರಿಬಹುದು. It's like what is digital marketing, the initial course. Okay, initial post nimdu. Okay, digital marketing is all about the methods to implement to promote your website online, to promote your website online or your business online, as there has been change in the users, change in the users who tend to use digital technology a lot to search for anything they want. Something ಬರ್ತಾ ಇದ್ದೀನಿ, ಸಾರಿ ಫಾರ್ ಟೇಕಿಂಗ್ ಟೈಮ್. ಸ್ವಲ್ಪ ಡಿಸೆಂಟ್ ಬರೆಯೋಣ ಅಷ್ಟೇ. ಸೊ ಅಂಡ್ ದೆನ್ ಬೋಲ್ಡ್ ಮಾಡ್ಬೋದು, ಇಟಾಲಿಕ್ ಮಾಡ್ಬೋದು, ಸೇಮ್ ಥಿಂಗ್ಸ್ ಅಪ್ಲೈ. ಮೇಕ್ ದಿಸ್ ಒನ್ ಬೋಲ್ಡ್, ಓಕೆ, and digital, whatever if you feel, just make it italic, bold, whatever it is. And same ನೀವು ಇದು ಚೂಸ್ ಮಾಡಿ ನೀವು ಲಿಂಕ್ ಕೂಡ ಕೊಡ್ಬೋದು. that's how at the end ನಮ್ಗೆ ಇದು ಕೂಡ ಇಂಪಾರ್ಟೆಂಟ್, ರೈಟ್? ಸೊ ಅದು ಕೂಡ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಅಂತ ಇದೆ. ಲೆಟ್ ಮಿ ಸಿ ಇಫ್ ಐ ಕ್ಯಾನ್ ಗಿವ್ ಸಮಥಿಂಗ್. ಕ್ರಿಯೇಟ್ ಆರ್ ಎಡಿಟ್ URL. ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಬೇಕಾಗಿದ್ದೇ ಇದು, ರೈಟ್? ಅಷ್ಟೇ ಅಲ್ವಾ, ಸಿಂಪಲ್. ಓಕೆ, ವೆಬ್ಸೈಟ್ ಅಂಬೋ ಟೆಕ್ಸ್ಟ್ ಗೆ ನಾವಿಲ್ಲಿ URL ಕೊಡ್ತಾ ಇದೀವಿ, ಆಯ್ತಾ? ಓಪನ್ ದಿಸ್ ಲಿಂಕ್ ಇನ್ ನ್ಯೂ ವಿಂಡೋ. ಕ್ಲಿಕ್ ಏನ್ ಮಾಡ್ಬೇಕು? ಓಕೆ, ಕ್ಲಿಕ್ ಆನ್ ಓಕೆ. ಆಯ್ತು, ಇದು ಅವರು ನಾವು ಆರ್ಟಿಕಲ್ ಪಬ್ಲಿಷ್ ಮಾಡಿದಾಗ ಅವ್ರು ಇದೇ ಮಾಡ್ತಾರೆ. ಇದು ಕ್ಲಿಕ್ ಮಾಡಿದ ತಕ್ಷಣ ನಮ್ ವೆಬ್ಸೈಟ್ ಗೆ ರೂಟ್ ಆಗುತ್ತೆ. ಸೊ ದಟ್ ಇಸ್ ವೈ ಆಬ್ವಿಯಸ್ಲಿ ವಿ ಆರ್ ಯೂಸಿಂಗ್ ದಿಸ್. ಲಿಂಕ್, ಲೊಕೇಶನ್, ಸೇಮ್ ಥಿಂಗ್ ಇರುತ್ತೆ ನಿಮ್ಗೆ, ನಥಿಂಗ್ ರಾಂಗ್. ಲೆಟ್ಸ್ ಸಿ ಪ್ರಿವ್ಯೂ ಪೋಸ್ಟ್ ನೋಡೋಣ. ಓಕೆ, ನಿಮ್ ಪೋಸ್ಟ್ ಯಾವ ತರ ಕಾಣಿಸುತ್ತೆ ಅಂತ ಇಟ್ ಇಸ್ ಗಿವಿಂಗ್ ಅ ಪ್ರಿವ್ಯೂ. ನಾವು ಹಿಂದೆಗಡೆ ಥೀಮ್ ಅಪ್ಲೈ ಮಾಡಿದ್ವಿ, ಅದು ಕಾಮೆಂಟ್ ಇವೆಲ್ಲ ಕಾಣಿಸುತ್ತೆ. ಅಂಡ್ ದೆನ್ ಇದು ಡೆಸ್ಕ್ಟಾಪ್ ನಲ್ಲಿ ಹ್ಯಾಂಗ್ ಕಾಣಿಸುತ್ತೆ, ಮೊಬೈಲ್ ಟ್ಯಾಬ್ಲೆಟ್ ನಲ್ಲಿ ಹ್ಯಾಂಗ್ ಕಾಣಿಸುತ್ತೆ, ಮೊಬೈಲ್ ನಲ್ಲಿ ಹ್ಯಾಂಗ್ ಕಾಣಿಸುತ್ತೆ. ರೈಟ್, ಡನ್, ಯು ಆರ್ ಫೈನ್ ವಿತ್ ಇಟ್. ಕ್ಲಿಕ್ ಆನ್ ಪಬ್ಲಿಷ್. ರೈಟ್, ಪಬ್ಲಿಷ್ ಆಗ್ಬಿಡ್ತು. ಓಕೆ, this is published now. So this will be it. ಹೀಗೆ ನೀವು ಇವಾಗ ಆಬ್ವಿಯಸ್ಲಿ ನಿಮ್ಗೆ ಈ ತರನೇ ನಿಮ್ಗೆ ಓಪನ್ ಆಗುತ್ತೆ. ಐ ಮೀನ್ ಈ ತರನೇ ನಿಮ್ಗೆ ಲಿಂಕ್ ಕೊಡೋದು, ಬ್ಯಾಕ್ ಲಿಂಕ್ ಬರೋದು ಎಲ್ಲ ಆಗ್ತಾ ಇರುತ್ತೆ. Okay, this is how it happens. Okay.
Yeah, we updated it, right? If I'm not wrong. Yes. Okay. So blogger.com has a very good idu potential. So ನೀವು ಅದು ಮಾತ್ರ ಓಪನ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡೋದು. You can get it. Okay. One second. ಅಷ್ಟೇನಾ? ರೈಟ್. ಸ್ಟ್ಯಾಟಿಸ್ಟಿಕ್ಸ್ ನೋಡ್ಬೋದು ಇಲ್ಲಿ. ವಾಟ್ ಆರ್ ಆಲ್ ಕಾಮೆಂಟ್ಸ್ ಬಂತು. ಕಾಮೆಂಟ್ಸ್ ನೀವು ಅಪ್ರೂವ್ ಮಾಡೋದು, ಡಿಸಅಪ್ರೂವ್ ಮಾಡೋದೆಲ್ಲ ಮಾಡ್ಬೋದು. Earnings, in case you got any earnings through ads, adu layout, theme, what not, you have everything just like any other normal thing. ನಿಂಗೆ any other normal website ಇರೋ ತರನೇ ಇರುತ್ತೆ. ಓಪನ್ ಮಾಡ್ರೆ ಇದು ನಿಮ್ ವೆಬ್ಸೈಟ್ ಇರುತ್ತೆ. ಓಕೆ, ದಿಸ್ ಇಸ್ ವೆರಿ ಸಿಂಪಲ್ ಥೀಮ್. ನೀವು ಬರ್ತಾ ಇರ್ಬೇಕು, ಸ್ವಲ್ಪ ಬರ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ವೆಬ್ಸೈಟ್ ಅಂತ ವರ್ಡ್ ಕಾಣಿಸ್ತಾ ಇದೆ, ಅಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಟ್ ಇಸ್ ಗೋಯಿಂಗ್ ಟು odmt.in. ದಟ್ಸ್ ಇಟ್. ಯುವರ್ ಪರ್ಪಸ್ ಇಸ್ ಸರ್ವ್ಡ್. ಬ್ಯಾಕ್ ಲಿಂಕ್ ಬಂದ್ಬಿಡ್ತು ನಿಮ್ಗೆ. ಓಕೆ, ರೈಟ್. ಸೊ blogger.com ತರನೇ ನಿಮ್ಗೆ wix.com ಯಾವ್ದೇ ವೆಬ್ಸೈಟ್ ಓಪನ್ ಮಾಡಿದ್ನು, ವೆನ್ ಯು ಕ್ಯಾನ್ ಕ್ರಿಯೇಟ್ ಅ ವೆಬ್ಸೈಟ್ ವೆರಿ ಸಿಂಪ್ಲಿ, ಅಲ್ಲೇ ನಿಮ್ಗೆ ಅರ್ಥ ಆಗ್ಬೇಕು ಅದು ವೆಬ್ 2.0 ಸೈಟ್ಸ್ ಅಂತ ಹೇಳಿ. ಮಧು ಅವ್ರೆ, ಕೋರಾ ಕೂಡ ಇರುತ್ತೆ. ಕೋರಾ ಇಸ್ ಅಗೇನ್, ಎಸ್, ಅದು ಒನ್ ಆಫ್ ದ ಟೆಕ್ನಿಕ್ಸ್ ಕೆಳಗಡೆ ಬರುತ್ತೆ. Yeah, we will learn that. But yes, Quora is very, very useful. And answerthepublic.com ಅಂತ ಕೂಡ ಒಂದಿರುತ್ತೆ. ಇದು ಕೂಡ Quora ತರನೇ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಇರ್ತಾರೆ, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅವರು, ನಂಗೆ ಏನ್ ಟಾಪಿಕ್ ಮೇಲೆ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ Quora.comಗೆ ಹೋಗಿ ರ್ಯಾಂಡಮ್ ಸರ್ಚ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಓಕೆ, ಯು ಹ್ಯಾವ್ ಅ ಕ್ಲಾರಿಟಿ, ನೀವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸ್ಟಾರ್ಟ್ ಮಾಡ್ಬೇಕಂತ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನೇನ್ ಬರಿಬೇಕು ಸೊ ದಟ್ ನಂಗೆ ಟ್ರಾಫಿಕ್ ಬರುತ್ತೆ ಅಂಡ್ ಪೀಪಲ್ ವಿಲ್ ಕಮ್ ಅಂಡ್ ಸಿ ವಾಟ್ ಟೈಪ್. ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ನಲ್ಲಿ ಎಲ್ಲಾ ಟೈಪ್ ಮಾಡಲ್ಲ. ವೆಬ್ಸೈಟ್ ಡಿಸೈನಿಂಗ್ ಅಂಬೋದು ಪೀಪಲ್ ಆರ್ ಇಂಟ್ರೆಸ್ಟೆಡ್ ಅಂತ ಅನ್ಕೋಣ. ನೀವು ಕೋರಾಗ್ ಹೋಗಿ ಟೈಪ್ ಮಾಡಿದ್ರೆ ನಂಬರ್ ಆಫ್ ಕ್ವೆಶನ್ಸ್ ಬರುತ್ತೆ. ಆ ಕ್ವೆಶನ್ಸ್ ಬೇಸ್ ಮಾಡ್ಕೊಂಡು ಅದ್ರ ಮೇಲೆ ಕಾಂಟೆಂಟ್ ಪ್ರಿಪೇರ್ ಮಾಡೋದು ನಾವು. ಓಕೆ, ಸೊ ಹಾಗೆ ಕೋರಾ ಇಸ್ ಲೈಕ್ ಅಮೇಸಿಂಗ್ಲಿ ಯೂಸ್ಫುಲ್. ಫಾರ್ ಎಕ್ಸಾಂಪಲ್, ನಿಮ್ದು ರಿಯಲ್ ಎಸ್ಟೇಟ್ ವೆಬ್ಸೈಟ್ ಇದೆ, Quora.comಗೆ ಹೋಗಿ ರಿಯಲ್ ಎಸ್ಟೇಟ್ ಅಂತ ಟೈಪ್ ಮಾಡ್ರಿ, ಫುಲ್ ಕ್ವೆಶನ್ಸ್ ಬರುತ್ತೆ. ಕ್ವೆಶನ್ಸ್ಗೆ ಆನ್ಸರ್ ಕೊಟ್ಟು ನಿಮ್ ವೆಬ್ಸೈಟ್ ಸಬ್ಮಿಟ್ ಮಾಡ್ರಿ. ಹಾಗೆ ಅಂಡ್ ಕೋರಾನಲ್ಲಿ ತುಂಬಾ ಕೇರ್ಫುಲ್ ಇರ್ಬೇಕು. ಅಟ್ ಲೀಸ್ಟ್ ನೀವು ಕಂಟಿನ್ಯೂಸ್ 3 ಡಿಫ್ರೆಂಟ್ ಆರ್ಟಿಕಲ್ಸ್ಗೆ 3 ಕಾಮೆಂಟ್ಸ್ ಕೊಟ್ಟು ಅದನ್ನಲ್ಲಿ ನಿಮ್ ಲಿಂಕ್ ಕೊಟ್ರೆ ಕೂಡ ನಿಮ್ನ ಬ್ಲಾಕ್ ಮಾಡುತ್ತೆ, ಅಂದ್ರೆ ನೀವು ಹೀಗ್ ಮಾಡ್ತಾ ಇದ್ರಿ ಅಂತ. ಸೊ ಹ್ಯಾವ್ ಸಮ್ ಪೇಷನ್ಸ್. ದಿನಕ್ಕೆ 1 ಮಾಡಿ, ದಿನಕ್ಕೆ 1-2 ಮಾಡ್ಬಿಟ್ಟು ಸ್ಟಾಪ್ ಮಾಡಿ. ಹಾಗೆ ಅಲ್ಲಿಂದ ಕೂಡ ನಿಮ್ಗೆ ಬ್ಯಾಕ್ ಲಿಂಕ್ಸ್ ಬರುತ್ತೆ. ಓಕೆ, ರೈಟ್. ಓಕೆ, ಇನ್ನೇನನ್ನ ನೋಡೋಣ. ಐ ಆಮ್ ಜಸ್ಟ್ ಟ್ರೈಯಿಂಗ್. ಸೊ ನೆಕ್ಸ್ಟ್ ಬಂದು ಓಕೆ, ವಿಡಿಯೋ ಸಬ್ಮಿಷನ್ ನೋಡೋಣ. ವಿಡಿಯೋ ಸಬ್ಮಿಷನ್ ಅಂದ್ರೆ ಅದು ಹೇಳ್ಬೇಕಾಯ್ತ ಅವಸರನೇ ಇಲ್ಲ. ವಿಡಿಯೋ ಸಬ್ಮಿಷನ್ ಅಂದ್ರೆ ನಿಮ್ಗೆ ಏನ್ ಮೈಂಡ್ಲಿ ಬರುತ್ತೆ ಫಸ್ಟ್? ಯೂಟ್ಯೂಬ್. ಎಕ್ಸಾಕ್ಟ್ಲಿ. ರೈಟ್ ನವೀನ್? ಸೊ ಯೂಟ್ಯೂಬ್ ಅದು ಅಷ್ಟಕ್ಕೆ ಮಿಂಚಿ ಬೆಸ್ಟ್ ಎಕ್ಸಾಂಪಲ್ ಇಲ್ಲ. ಸೊ ಯೂಟ್ಯೂಬ್ ಸಬ್ಮಿಷನ್, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ಕೊಟ್ಟರು ಡನ್, ಅದೇ ನಿಮ್ಗೆ ಬ್ಯಾಕ್ ಲಿಂಕ್. ರೈಟ್? ಸೊ ನಾವು ಒಂದ್ ಕೆಲಸ ಮಾಡೋಣ. ರೈಟ್, ಗಿವ್ ಮಿ ಅ ಮಿನಿಟ್. ಇದು ಕೂಡ ನಾವು ಸರ್ಚ್ ಮಾಡೋಣ. ನಥಿಂಗ್ ರಾಂಗ್, ಯು ಕ್ಯಾನ್ ಆಲ್ಸೋ ಸರ್ಚ್ ದಿಸ್. ODMT ವೆಬ್ಸೈಟ್ ನಲ್ಲಿ ಇದೆ ವಿಡಿಯೋ ಸಬ್ಮಿಷನ್ಸ್. ನಾರ್ಮಲ್ ಆಗಿ ಕೂಡ ಗೂಗಲ್ ನಲ್ಲಿ ಕೂಡ ನಿಮ್ಗೆ ಲಿಸ್ಟ್ ಬರುತ್ತೆ. ಸಬ್ಮಿಷನ್ ಸೈಟ್, ಯೂಟ್ಯೂಬ್, ಡೈಲಿ ಮೋಷನ್, ಮೆಟಾ ಕೆಫೆ, ವಿಮಿಯೋ. ಎಸ್, ವಿಮಿಯೋ ಅಂತ ಕೂಡ ಒಂದು ವೆಬ್ಸೈಟ್ ಇದೆ. ಐ ಮೀನ್ ಟೂ ಮೆನಿ ವೆಬ್ಸೈಟ್ಸ್. ಅಂಡ್ ನನ್ನ, ಇಫ್ ಯು ಆಸ್ಕ್ ಮೈ ಸಜೆಷನ್, ನಾನು ನಿಮ್ಗೆ ಏನಂತೀನಿ ಅಂದ್ರೆ, ಈ ವಿಡಿಯೋಸ್ 1 minute 2 minute ವಿಡಿಯೋ ಮಾಡೋದು ನೀವು ಸ್ವಲ್ಪ ಜಸ್ಟ್ ಟ್ರೈ ಮೇಕಿಂಗ್ ಇಟ್. ಇವಾಗ ನೀವು ಮಧು ಅವರೇ, ನೀವು ಮಾಡಂಗೆ ರಿಯಲ್ ಎಸ್ಟೇಟ್ ಕಂಪನಿ ಆಗ್ಬೋದು, ಏನನ್ನ ಆಗ್ಬೋದು, ಬಟ್ ಯು ಕ್ಯಾನ್ ಮೇಕ್ ವಿಡಿಯೋಸ್ ಅಲ್ವಾ. ಆಬ್ವಿಯಸ್ಲಿ ಇವಾಗ ಫಸ್ಟ್ ಬಂದು ಆನಿಮೇಷನ್ ವಿಡಿಯೋಸ್ ಇಂದ ಸ್ಟಾರ್ಟ್ ಮಾಡ್ತೀರಿ, ಲೈಕ್ ಶೋಯಿಂಗ್ ದ ಪ್ರಾಪರ್ಟಿ, ಶೋಯಿಂಗ್ ದ ಲ್ಯಾಂಡ್, ವಾಟೆವರ್ ಅಂತ ಮಾರಿ ಮಾಡ್ತೀರಿ. ಬಟ್ ನನ್ನ ಸಜೆಷನ್ ಏನಂದ್ರೆ, ಫಸ್ಟ್ ಹಾಗೆ ಸ್ಟಾರ್ಟ್ ಮಾಡಿ, ಆಮೇಲೆ ಶೋ ಯೋರ್ ಸೆಲ್ಫ್ ಆಲ್ಸೋ. ಇವಾಗ ಅಲ್ಲಿ ಮಾಡೋರ್ಗೆ ಏನಂದ್ರೆ, ಎಷ್ಟಾದ್ರೂ ನಿಮ್ ಫೇಸ್ ಕಾಣಿಸಿದ್ರೆ ಅವರು ಟ್ರಸ್ಟಿಂಗ್ ಫೀಲ್ ಆಗ್ತಾರೆ. ದೇ ಟ್ರಸ್ಟ್ ಯು ದೇ ವಾಂಟ್ ಟು ಟ್ರಸ್ಟ್ ಯು. ನೀವ್ ಏನು ಅಂತ ಗೊತ್ತಾದ್ರೆ, ನೀವ್ ಯಾರು ಅಂತ ಗೊತ್ತಾದ್ರೆ ಇನ್ನೂ ಟ್ರಸ್ಟ್ ಮಾಡ್ತಾರೆ. ಅಂದ್ರೆ ಫಸ್ಟ್ ನೀವು ಹೇಗಂದ್ರೆ, ಓನ್ಲಿ ಡಿಜಿಟಲ್ ರಿಯಲ್ ಎಸ್ಟೇಟ್ ಹಾಗೆ ಜಸ್ಟ್ ಹೌಸಸ್ ಹೇಗಿರುತ್ತೆ, ಕನ್ಸ್ಟ್ರಕ್ಷನ್
ಸಮಥಿಂಗ್ ನಾನು ನೋಡ್ತಾ ಇರ್ತೀನಿ ರಿಯಲ್ ಎಸ್ಟೇಟ್ ಹೇಗಿರುತ್ತೆ ವಿಡಿಯೋಸ್ ಅಂತ, ಹಾಗೆ ಮಾಡಿ ಅಭ್ಯಾಸ ಮಾಡ್ಕೊಳ್ಳಿ. ಅದಕ್ಕೆ ಮಧ್ಯದಲ್ಲಿ ಏನಂದ್ರೆ ಸ್ವಲ್ಪ ಏರಿಯಾ ಕಾಣಿಸುತ್ತೆ, ಸ್ವಲ್ಪ ಹೌಸಸ್ ಕಾಣಿಸುತ್ತೆ, ಮಧ್ಯಾಗೆ ನೀವ್ ಬಂದು ನೀವ್ ಮಾತಾಡಂಗ ಕಾಣಿಸುತ್ತೆ. ಸೊ ಯೂಟ್ಯೂಬ್ ಓಪನ್ ಮಾಡ್ಬಿಟ್ಟು ಟ್ರೈ ಮೇಕಿಂಗ್ ವಿಡಿಯೋಸ್ ಅಂಡ್ ಟ್ರೈ ಶೋಯಿಂಗ್ ಯುವರ್ ಸೆಲ್ಫ್. ಮೇ ಬಿ ನಾಟ್ ಇನ್ ಎವ್ರಿ ವಿಡಿಯೋ ನೀವು ಕಂಫರ್ಟಬಲ್ ಇರಲ್ಲ ಏನೋ ಎಲ್ಲ ವಿಡಿಯೋಸ್ಲಿ, ಬಟ್ ನೀವು ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ರಿ. ದಟ್ಸ್ ಹೌ ಇಟ್ ಇಸ್ ಯೂಸ್ಫುಲ್. ಆಮೇಲೆ ಡಿಸ್ಕ್ರಿಪ್ಷನ್ ಟೈಟಲ್ ಕೂಡ ಅಲ್ಲಿ ಅಷ್ಟೇ ಇಂಪಾರ್ಟೆಂಟ್, ಟೂ ಮಚ್ ಇಂಪಾರ್ಟೆಂಟ್. ಯೂಟ್ಯೂಬ್ ನಲ್ಲಿ ನೀವು ಹ್ಯಾಕ್ ಬರಿತಾ ಇರ್ತೀರಿ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಬರ್ದ್ಮೇಲೆ ವಾಟ್ ಇಸ್ ಇಂಪಾರ್ಟೆಂಟ್ ಬಂದು ಇದು ಡಿಸ್ಕ್ರಿಪ್ಷನ್ ಅಲ್ಲಿ URL ಕೊಡೋದು. ಅದು ಆಬ್ವಿಯಸ್ಲಿ ಇವಾಗ ನಾವು ಅದು ವಿಡಿಯೋ ಸಬ್ಮಿಷನ್ ಅಲ್ಲಿ ಒನ್ ಆಫ್ ದ ಟೆಕ್ನಿಕ್ ನಲ್ಲಿ ಯೂಟ್ಯೂಬ್ ಯಾಕೆ ಇದೆ ಅಂದ್ರೆ ಆಬ್ವಿಯಸ್ಲಿ ಬ್ಯಾಕ್ ಲಿಂಕ್ ಬರ್ಬೇಕಲ್ವಾ. ಯೂಟ್ಯೂಬ್ ಇಂದ ಡೆಫಿನೆಟ್ಲಿ ಬ್ಯಾಕ್ ಲಿಂಕ್ ಬರುತ್ತೆ. ಅಂಡ್ ಎಸ್ಪೆಷಲಿ ಡಿಸ್ಕ್ರಿಪ್ಷನ್ ನೋಡೋದು ಅಂಬೋದು ಯೂಟ್ಯೂಬ್ ಯೂಸರ್ಸ್ಗೆ ತುಂಬಾ ಅಭ್ಯಾಸ. ಸೊ ದಟ್ ಇಸ್ ನಿಮ್ಗೆ ಸ್ವಲ್ಪ ಅದು ಬೋನ್ ತರ ಅನ್ಕೋಬಹುದು, ರೈಟ್? ಅದು ಅಲ್ಲಂಗೆ tumblr.com ಎಲ್ಲ ಮೆನಿ ವೆಬ್ಸೈಟ್ಸ್ ಅಂತೆ ವಿಡಿಯೋ ಸಬ್ಮಿಟ್ ಮಾಡ್ಲಿಕ್ಕೆ. ಅಂದ್ರೆ ವಿಡಿಯೋ ಯೂಟ್ಯೂಬ್ ತರನೇ ಸಬ್ಮಿಟ್ ಮಾಡ್ಬೇಕಾದ ಅವಸರ ಇಲ್ಲ. ನೀವೊಂದು ವಿಡಿಯೋ ಶೂಟ್ ಮಾಡಿ ಜಸ್ಟ್ ಅದನ್ನ ಅಪ್ಲೋಡ್ ಮಾಡ್ಬೋದು ಇನ್ನೊಂದು ವೆಬ್ಸೈಟ್ ನಲ್ಲಿ. ಓಕೆ, ಜಸ್ಟ್ ಅಪ್ಲೋಡ್ ಮಾಡ್ಬೋದು. ಇಲ್ಲಾಗಿದ್ರೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿ ಆ ಲಿಂಕ್ ನ ಈ ವೆಬ್ಸೈಟ್ಸ್ ನಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. That's how you have. So login, join ಆಗ್ಬೇಕು. ಜಾಯಿನ್ ಆದಾಗ ಟ್ರೈ ಮಾಡಿ that if you have any source of uploading your website, your video directly, or at least link of YouTube, ಯಾವ್ದೋ ಒಂದು. ಓಕೆ, ವಿಡಿಯೋಸ್ ಆರ್ ಗ್ರೇಟ್ ಸೋರ್ಸ್. ನಂಗೆ ಹೇಳ್ಬೇಕಂದ್ರೆ ಬ್ಲಾಗಿಂಗ್ ಎಸ್ ನಡೀತಾ ಇದೆ ಇವಾಗ, ಬಟ್ ನಾವ್ ಹೇಳಕ್ ಆಗಲ್ಲ. ಸಮ್ ಡೇ ಬ್ಲಾಗಿಂಗ್ ಸ್ವಲ್ಪ ಜನ ಕಡಿಮೆ ಆಗ್ಬೋದು. ಇಷ್ಟಾದ್ರೂ ಇಮೇಜ್ ಕಾಣಿಸೋದ್ಲಿ ವಿಡಿಯೋ ಕಾಣಿಸೋದ್ಲಿ ಇರೋ ಇದು ಎಫೆಕ್ಟಿವ್ನೆಸ್ ಬ್ಲಾಗ್ ನಲ್ಲಿ ಇರಲ್ಲ. ಸೊ ಜಸ್ಟ್ ಮೇಡಮ್ ಒಂದು 30 ಸೆಕೆಂಡ್ ಮತ್ತೆ 1 ಮಿನಿಟ್ ವಿಡಿಯೋ ಮಾಡ್ಲಿಕ್ಕೆ ಅನಿಮೇಷನ್ ಸ್ವಲ್ಪ ಹೇಳ್ಕೊಡ್ತಿರಲ್ಲ ಮೇಡಮ್? ಅದೆಲ್ಲ ಹೇಳ್ಕೊಡ್ತೀವಿ. ಎಸ್ ವೆಬ್ಸೈಟ್ಸ್ ಡೈರೆಕ್ಟ್ ಇದೆ ನಿಮ್ಗೆ ಹೇಳ್ಬೇಕಂದ್ರೆ. ಅಂದ್ರೆ ಮ್ಯಾಕ್ಸಿಮಮ್ ಫ್ರೀಯಾ ಯಾರು ಆಫರ್ ಮಾಡಲ್ಲ, ಬಟ್ ಸ್ಟಿಲ್ ಸ್ವಲ್ಪ ವೆಬ್ಸೈಟ್ಸ್ ಇದೆ ಲೈಕ್ canva.com ನಲ್ಲಿ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಓಕೆ, 30 seconds 40 seconds ಥಿಂಗ್ ಕ್ರಿಯೇಟ್ ಮಾಡ್ಬೋದು. ಅಂಡ್ ಆನಿಮೋಟೋ ಅಂತ ಒಂದು ವೆಬ್ಸೈಟ್ ಇದೆ. ಓಕೆ, ಆನಿಮೋಟೋ ಅದನ್ನಲ್ಲಿ ಕ್ರಿಯೇಟ್ ಮಾಡ್ಬೋದು. ವಿಲ್ ಆಲ್ ರಿಸರ್ಚ್ ದಟ್. ಓಕೆ, ಅಂಡ್ ಒಂದೇ ದಿನ ಸ್ಟಫಿಂಗ್ ಬೇಡ, ರಿಮೈನಿಂಗ್ ಥಿಂಗ್ಸ್ ಎಲ್ಲ ನಾನು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಈ ತರನೇ ನಾನು ನಾಳೆ ಕವರ್ ಮಾಡ್ತೀನಿ. ಓಕೆ, so this is the thing. Tomorrow we'll continue more things about more techniques about off page optimization. Okay, thank you so much for watching.